ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಲಾವಣ್ಯ ರವಿಚಂದ್ರ. ಮೊದಲಿಗೆ ಮುಖ್ಯಾಂಶಗಳು. ಅಲೋಕ್ ವಿಶ್ವನಾಥ್ಗೆ ಬಿಜೆಪಿ ಟಿಕೆಟ್ ನೀಡಲು ಶಾಸಕ ವಿಶ್ವನಾಥ್ ಒತ್ತಾಯ. ಶಾಸಕ ಧೀರಜ್ ಸೇರಿ 8 ಕ್ಷೇತ್ರಗಳ ಬಿಜೆಪಿ ಮುಖಂಡರ ಸಾಥ್. ತ್ಯಾಜ್ಯ ಘಟಕವಾಗುತ್ತಿದೆ ಪಟ್ರಹಳ್ಳಿ ಬಯಲಾಂಜನೇಯ ಸ್ವಾಮಿ ಕುಂಟೆ. ಅಧಿಕಾರಿಗಳ ಮೌನಕ್ಕೆ ಜನರ ಆಕ್ರೋಶ. ನಂಜನಗೂಡಿನ ಗೌತಮ ಪಂಚ ಮಹಾರಥೋತ್ಸವ ಅದ್ದೂರಿ, ಮುಗಿಲು ಮುಟ್ಟಿದ ಭಕ್ತರ ಸಂಭ್ರಮ. 7 ದಿನದಲ್ಲಿ ರೈತರ ಭೂದರ ನಿಗದಿ ಕುರಿತು ಅಧಿಕಾರಿಗಳ ಸಭೆ. ಸೂಕ್ತ ದರ ನೀಡದಿದ್ದರೆ ಚುನಾವಣೆ ಬಹಿಷ್ಕಾರದ ಎಚ್ಚರಿಕೆ. ವಾರ್ತೆಗಳ ವಿವರ. ಲೋಕಸಭಾ ಚುನಾವಣೆ ಕಾವು ತೀವ್ರವಾಗಿಯೇ ಏರುತ್ತಿದ್ದು, ರಾಜ್ಯದ ಬಹುತೇಕ ಎಲ್ಲ ಕ್ಷೇತ್ರಗಳ ಟಿಕೆಟ್ ಘೋಷಣೆಯಾದರೂ ಚಿಕ್ಕಬಳ್ಳಾಪುರಕ್ಕೆ ಮಾತ್ರ ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ಇನ್ನೂ ಅಭ್ಯರ್ಥಿ ಘೋಷಣೆಯಾಗಿಲ್ಲ. ಹಾಗಾಗಿ ಅಲೋಕ್ ವಿಶ್ವನಾಥ್ಗೆ ಟಿಕೆಟ್ ನೀಡಿದರೆ ಗೆಲ್ಲಿಸುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರ 400 ಸ್ಥಾನ ಗೆಲ್ಲುವ ಗುರಿಗೆ ನೆರವಾಗುವುದಾಗಿ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಭರವಸೆ ನೀಡಿದ್ದಾರೆ. ಹೌದು, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕಗಂಟು ಇನ್ನೂ ಬಿಚ್ಚಿಲ್ಲ. ಇದರಿಂದ ಆಕಾಂಕ್ಷಿಗಳಲ್ಲಿ ಆತಂಕ ದಿನೇ ದಿನೇ ಹೆಚ್ಚಾಗುತ್ತಿದೆ. ಈ ಮಧ್ಯ ಬೆಂಬಲಿಗರು ಮಾಡುತ್ತಿರುವ ಕೆಲ ಕುಚೇಷ್ಟೆಗಳು ನಾಯಕರ ಪಾಲಿಗೆ ತಲೆನೋವಾಗಿ ಪರಿಣಮಿಸುತ್ತವೆ ಎಂಬುದಕ್ಕೆ ಚಿಕ್ಕಬಳ್ಳಾಪುರ ಕ್ಷೇತ್ರ ಉತ್ತಮ ಉದಾಹರಣೆ. ಅಭ್ಯರ್ಥಿ ಯಾರು ಎಂಬುದು ಅಧಿಕೃತವಾಗಿ ಘೋಷಣೆಯಾಗಿಲ್ಲದಿದ್ದರೂ ಬೆಂಬಲಿಗರು ಮಾತ್ರ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕುತ್ತಿರುವ ಪೋಸ್ಟ್ಗಳು ನಾಯಕರನ್ನು ಕೆರಳಿಸಿವೆ. ಹೌದು, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳಲ್ಲಿ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಪುತ್ರ ಅಲೋಕ್ ಮತ್ತು ಚಿಕ್ಕಬಳ್ಳಾಪುರ ಮಾಜಿ ಶಾಸಕ ಡಾಕ್ಟರ್ ಕೆ ಸುಧಾಕರ್ ಆಕಾಂಕ್ಷಿಗಳಾಗಿದ್ದಾರೆ. ಆದರೆ ಕಳೆದ 2 ದಿನಗಳಿಂದ ಸಾಮಾಜಿಕ ಜಾಲತಾಣಗಳು ಸೇರಿದಂತೆ ಸಾರ್ವಜನಿಕ ಬ್ಲಾಗ್ಸ್ಗಳಲ್ಲಿ ಸುಧಾಕರ್ಗೆ ಟಿಕೆಟ್ ಪಕ್ಕಾ ಆಗಿರುವ ಬಗ್ಗೆ ಸುಧಾಕರ್ ಬೆಂಬಲಿಗರು ಟ್ರೋಲ್ ಮಾಡುತ್ತಿದ್ದಾರಂತೆ. ಅದರಲ್ಲೂ ಮುಖ್ಯವಾಗಿ ಭವಿಷ್ಯದ ಕೇಂದ್ರ ಆರೋಗ್ಯ ಸಚಿವ ಎಂದೇ ಈ ಪೋಸ್ಟ್ಗಳಲ್ಲಿ ಬಿಂಬಿಸುತ್ತಿದ್ದಾರೆ ಎನ್ನಲಾಗಿದ್ದು, ಇದು ಶಾಸಕ ಎಸ್ಆರ್ ವಿಶ್ವನಾಥ್ ಅವರನ್ನು ಕೆರಳಿಸಿದೆ. ನಿನ್ನೆ ನಾವು ಜೊತೆಯಲ್ಲಿ ನಮ್ಮ ದೇವನಹಳ್ಳಿಯ ಮಾಜಿ ಶಾಸಕರು, ಕಳೆದ ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂಥ ಫೀಲ್ಡ್ ಮುನ್ಸಾಮಪ್ಪ ಅವರು ಮತ್ತು ನೆಲಮಂಗಲದ ಮಾಜಿ ಶಾಸಕರು ನಾವೆಲ್ಲ ಕೂಡ ನಮ್ಮ ರಾಜ್ಯ ಅಧ್ಯಕ್ಷರನ್ನು ನಿನ್ನೆ ಭೇಟಿ ಮಾಡಿದ್ವಿ. ಯಾಕಂದರೆ ಚಿಕ್ಕಬಳ್ಳಾಪುರದ್ದು ಇನ್ನೂ ಕೂಡ ವರಿಷ್ಠ ಮಂಡಳಿಯಿಂದ ಇನ್ನೂ ಯಾರು ಅಂತೇಳಿ ಅಧಿಕೃತವಾಗಿ ಅಭ್ಯರ್ಥಿ ಘೋಷಣೆ ಆಗಲಿಲ್ಲ. ಆದರೆ ಈಗಾಗಲೇ ಡಾಕ್ಟರ್ ಸುಧಾಕರ್ ಅವರ ಬೆಂಬಲಿಗರು ನಮಗೆ ಟಿಕೆಟ್ ಘೋಷಣೆ ಆಗಿದೆ ಅಂತೇಳಿ ಕೆಲವು ಕಡೆ ಎಲ್ಲ ಕೂಡ ಅಭಿನಂದನಾ ಫ್ಲೆಕ್ಸ್ಗಳನ್ನು ಹಾಕಿ ಮತ್ತು ಮುಂದಿನ ಕೇಂದ್ರದ ಆರೋಗ್ಯ ಸಚಿವರಿಗೆ ಅಭಿನಂದನೆಗಳು ಅನ್ನತಕ್ಕಂಥದ್ದನ್ನು ಹಾಕಿ ಭಾಳ ಉತ್ಸಾಹದಲ್ಲಿ ಎಲ್ಲ ಕಡೆ ಸ್ವಲ್ಪ ವ್ಯಾಟ್ಸಪ್ಗಳಲ್ಲೆಲ್ಲ ಕೂಡ ಹರಿಬಿಟ್ಟಿರೋದ್ರಿಂದ ಸ್ವಲ್ಪ ಗೊಂದಲಕ್ಕೆ ಎಡೆ ಮಾಡಿದೆ. ಯಲಹಂಕದ ಸಿಂಗನಾಯಕನಹಳ್ಳಿ ಗೃಹ ಕಚೇರಿಯಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಿದ ಶಾಸಕ ವಿಶ್ವನಾಥ್ ಸುಧಾಕರ್ ಮತ್ತು ಅವರ ಬೆಂಬಲಿಗರ ವಿರುದ್ಧ ನಯವಾಗಿಯೇ ಆಕ್ರೋಶ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲೂ ಈಗಾಗಲೇ ಅಲೋಕ್ ಅವರು ಹಲವು ಸುತ್ತಿನ ಪ್ರಚಾರ ರ್ಯಾಲಿ ಮುಗಿಸಿದ್ದಾರೆ. ಅಲ್ಲದೆ ಎಲ್ಲ ಸರ್ವೆಗಳಲ್ಲಿಯೂ ಅಲೋಕ್ ಅವರು ಗೆಲ್ಲುವ ವಿಶ್ವಾಸ ವ್ಯಕ್ತವಾಗಿದೆ. ಹಾಗಾಗಿ ಅಲೋಕ್ ಅವರಿಗೆ ಟಿಕೆಟ್ ನೀಡಿದರೆ ಸುಲಭವಾಗಿ ಗೆಲ್ಲುವುದಾಗಿ ವಿಶ್ವನಾಥ್ ಘೋಷಿಸಿದ್ದಾರೆ. ಒಂದು ವೇಳೆ ಕಾರಣಾಂತರಗಳಿಂದ ಅಲೋಕ್ ಅವರಿಗೆ ಟಿಕೆಟ್ ನಿರಾಕರಿಸಿದರೆ ತಾವೇ ಲೋಕಸಭೆ ಅಖಾಡಕ್ಕೆ ಇಳಿಯುವ ಇಂಗಿತವನ್ನು ವ್ಯಕ್ತಪಡಿಸಿರುವ ವಿಶ್ವನಾಥ್, ಅಧಿಕಾರದಲ್ಲಿದ್ದಾಗ ಜನರ ಕೈಗೆ ಸಿಗದೆ ಕಾರ್ಯಕರ್ತರಿಗೆ ಸ್ಪಂದಿಸಿದ ಡಾಕ್ಟರ್ ಕೆ ಸುಧಾಕರ್ ಅವರ ಬಗ್ಗೆ ಕ್ಷೇತ್ರದ ಮತದಾರರಲ್ಲಿ ಅಸಮಾಧಾನ ಇರುವುದಾಗಿ ಹೇಳಿದ್ದಾರೆ. ಅಲ್ಲದೆ ಉಸ್ತುವಾರಿ ಸಚಿವರಾಗಿಯೂ ಅವರು ಪಕ್ಷ ಸಂಘಟನೆ ಮಾಡುವಲ್ಲಿ ವಿಫಲರಾಗಿರುವ ಆರೋಪಗಳಿವೆ. ಸಾಲದೆಂಬಂತೆ ಮೈತ್ರಿ ಪಕ್ಷವಾಗಿರುವ ಜೆಡಿಎಸ್ ಕೂಡ ಸುಧಾಕರ್ ಅವರು ಅಭ್ಯರ್ಥಿಯಾಗಲು ವಿರೋಧ ಮಾಡುತ್ತಿವೆ. ಇದರಿಂದ ಟಿಕೆಟ್ ಸುಧಾಕರ್ ಅವರಿಗೆ
ನೀಡಿದಲ್ಲಿ ಪಕ್ಷಕ್ಕೆ ಹಿನ್ನಡೆಯಾಗುವ ಸಾಧ್ಯತೆ ಇರುವುದರಿಂದ ಅಲೋಕ್ ಅವರನ್ನು ಅಭ್ಯರ್ಥಿ ಮಾಡುವಂತೆ ಅವರು ವರಿಷ್ಠರಲ್ಲಿ ಮನವಿ ಮಾಡಿದ್ದಾರೆ. ಇನ್ನು ಈವರೆಗೂ ಡಾಕ್ಟರ್ ಸುಧಾಕರ್ ಅವರೊಂದಿಗೆ ಗುರುತಿಸಿಕೊಂಡಿದ್ದ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಪರಾರ್ಜಿತ ಬಿಜೆಪಿ ಅಭ್ಯರ್ಥಿ ಮುನಿರಾಜು ಅವರು ವಿಶ್ವನಾಥ್ ಅವರ ವಲಯದಲ್ಲಿ ಕಾಣಿಸಿಕೊಂಡಿದ್ದಾರೆ. ಜೊತೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷ ಹಾಗೂ ಗೌರಿಬಿದನೂರಿನ ಮುಖಂಡ ರವಿ ನಾರಾಯಣ ರೆಡ್ಡಿ, ದೊಡ್ಡಬಳ್ಳಾಪುರ ಶಾಸಕ ಧೀರಜ್ ಮುನಿರಾಜು ಸೇರಿದಂತೆ ಹಲವು ಮುಖಂಡರು ಪ್ರಸ್ತುತ ವಿಶ್ವನಾಥ್ ಅವರೊಂದಿಗೆ ಗುರುತಿಸಿಕೊಂಡಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿದೆ. ಪ್ರಸ್ತುತ ಅಲೋಕ್ ವಿಶ್ವನಾಥ್ ಮತ್ತು ಡಾಕ್ಟರ್ ಕೆ ಸುಧಾಕರ್ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳಾಗಿದ್ದು, ಅಲೋಕ್ ಅವರಿಗೆ ಟಿಕೆಟ್ ಸಿಕ್ಕರೆ ಗೆಲುವು ಸುಲಭ. ಮೋದಿ ಅವರಿಗೆ ಒಂದು ಸ್ಥಾನ ಗೆಲ್ಲಿಸಿಕೊಡುವ ಜವಾಬ್ದಾರಿ ನಮ್ಮದು ಎಂದು ವಿಶ್ವನಾಥ್ ಹೇಳಿದ್ದಾರೆ. ಸುಧಾಕರ್ ಅವರು ಹಿರಿಯರು, ಮಾಜಿ ಸಚಿವರೂ ಆಗಿದ್ದರು. ಆದರೆ ಅವರು ಸೋತ ನಂತರ ಜನಸಂಪರ್ಕ ಕಡಿಮೆ ಮಾಡಿರುವ ಆರೋಪವಿದೆ. ಅಧಿಕಾರದಲ್ಲಿದ್ದಾಗ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿಲ್ಲ. ಉಸ್ತುವಾರಿ ಸಚಿವರಾಗಿದ್ದಾಗ ಕಾರ್ಯಕರ್ತರಿಗೆ ಸ್ಪಂದಿಸಿಲ್ಲ. ಪಕ್ಷ ಸಂಘಟನೆ ವಿಚಾರದಲ್ಲಿಯೂ ಹಿನ್ನಡೆಯಾಗಿದೆ ಎಂದು 8 ಕ್ಷೇತ್ರಗಳ ಕಾರ್ಯಕರ್ತರ ಆರೋಪವಿದೆ ಎಂದು ವಿಶ್ವನಾಥ್ ಹೇಳಿದ್ದಾರೆ. ಈಗ ಅಲೋಕ್ ವಿಶ್ವನಾಥ್ ಮತ್ತು ಡಾಕ್ಟರ್ ಸುಧಾಕರ್ ಅವರು ಇಬ್ಬರು ಕಣದಲ್ಲಿರ್ತಕ್ಕಂಥದ್ದು. ಆದರೆ ಒಂದು ಹೆಜ್ಜೆ ಮುಂದೆ ಅಲೋಕ್ ವಿಶ್ವನಾಥ್ ಅವ್ರಿಗೆ ಟಿಕೆಟ್ ಸಿಕ್ಕಿದಲ್ಲಿ ಗೆಲುವು ಸುಲಭ ಆಗ್ತದೆ. ನರೇಂದ್ರ ಮೋದಿಜಿಯವರಿಗೆ ಒಂದು ಸೀಟನ್ನು ಇಲ್ಲಿಂದ ಗೆಲ್ಲಿಸ್ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತೇಳಿ ಬಹುತೇಕ ಕಾರ್ಯಕರ್ತರನ್ನ ತಾವು ನೋಡಿದ್ರೆ ಮಾಧ್ಯಮದ ಸ್ನೇಹಿತರು ಕೂಡ ಗೊತ್ತಿರ್ತದೆ. ಅದು ಸನ್ಮಾನ್ಯ ಸುಧಾಕರ್ ಅವರು ಕೂಡ ಹಿರಿಯರು, ಮಾಜಿ ಸಚಿವರು ಕೂಡ ಆಗಿದ್ದರು ಕೂಡ ಅವರು ಚುನಾವಣೆಯಲ್ಲಿ ಸೋತ ಆದಮೇಲೆ ಜನಗಳ ಸಂಪರ್ಕವನ್ನು ಕಡಿಮೆ ಮಾಡಿದ್ರು ಅಂತಕ್ಕಂಥ ಒಂದು ದೂರಿದೆ. ಅವರು ಅಧಿಕಾರದಲ್ಲಿದ್ದಾಗ ಕಾರ್ಯಕರ್ತರಿಗಾಗಲಿ ಬೇರೆಯವ್ರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿಲ್ಲ ಅಂತಕ್ಕಂಥ ಮಾತನ್ನು, ಮತ್ತು ಉಸ್ತುವಾರಿ ಸಚಿವರಾಗಿದ್ದಾಗ ಕೂಡ ಯಾವುದೇ ಪ್ರಮುಖ ಕಾರ್ಯಕರ್ತರಿಗೆ ಕೆಲಸಗಳಾಗಲಿ ನಾಮಿನೇಷನ್ ಆಗಲಿ ಮಾಡಲಿಲ್ಲ. ಮತ್ತು ಪಕ್ಷವನ್ನು ಬಲ ಮಾಡೋ ದೃಷ್ಟಿಯಿಂದ ಎಲ್ಲೋ ಒಂದು ಕಡೆ ಸ್ವಲ್ಪ ಹಿನ್ನಡೆ ಆಯ್ತೇನೋ ಅಂತಕ್ಕಂಥ ಮಾತನ್ನು ನಮ್ಮ 8 ವಿಧಾನಸಭಾ ಕ್ಷೇತ್ರದ ಪ್ರಮುಖ ಕಾರ್ಯಕರ್ತರು, ವಿಶೇಷವಾಗಿ JDS ಏನು ಇವತ್ತು ನಮ್ಮ ಬೆಂಬಲ ಕೊಡ್ತಾ ಇದೆ, ಅನೇಕ JDS ಪ್ರಮುಖರು ಕೂಡ ಅವರ ಉಮೇದುವಾರಿಕೆಯನ್ನು ಪರೋಕ್ಷವಾಗಿ ಎಲ್ಲೋ ಒಂದು ಕಡೆ ವಿರೋಧವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಗಮನಕ್ಕೂ ಕೂಡ ಬಂದಿದೆ. 2-3 ತಿಂಗಳಿಂದ ಇಡೀ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಚಾರ ಕಾರ್ಯವನ್ನು, ರ್ಯಾಲಿಗಳನ್ನು, ಅನೇಕ ಬೇರೆ ಬೇರೆ ಪ್ರಮುಖರನ್ನು ಭೇಟಿ ಮಾಡುವಂಥ ಕೆಲಸವನ್ನು ನಾನು, ನಮ್ಮ ಶಾಸಕ ಮಿತ್ರರು, ಮುಖಂಡರುಗಳು ಮತ್ತು ಅಲೋಕ್ ವಿಶ್ವನಾಥ್ ಅವರು ಕೂಡ ಮಾಡಿದ್ದಾರೆ. ಈಗಾಗಲೇ ಬಹುತೇಕ ಎಲ್ಲರಿಗೂ ಇರ್ತಕ್ಕಂಥದ್ದು ಅಲೋಕ್ ವಿಶ್ವನಾಥ್ದೇ ಘೋಷಣೆ ಆಗ್ತದೆ, ಗೆಲುವು ಖಚಿತ ಅಂತಕ್ಕಂಥ ಭಾಳ ಅತ್ಯಂತ ಉತ್ಸಾಹದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಗಳಿಂದ ಈಗೇನಾದರೂ ಅಭ್ಯರ್ಥಿಯನ್ನು ಬದಲಾವಣೆ ಮಾಡಬೇಕು ಅಂದರೆ ಅಲೋಕ್ ವಿಶ್ವನಾಥ್ ಅವ್ರಿಗೆ ಆಗಲ್ಲ, ಈ ಥರದ್ದು ಆಗೋದು ಬೇಡ. ಯಾಕಂದರೆ ಯುವಕ ಇದ್ದಾನೆ ಮತ್ತು ಅವನಿಗೆ ಭಾಷೆಯಲ್ಲಿ ಹಿಡಿತಾ ಇದೆ, ಅವನಿಗೆ ಆಂಗ್ಲ ಭಾಷೆ ಇರ್ಬೋದು, ಹಿಂದಿ. ಅವನು ದೆಹಲಿಯ ರಾಜಕಾರಣಕ್ಕೆ ಸೂಕ್ತವಾದಂಥ ಒಬ್ಬ ಯುವಕ. ಆ ದೃಷ್ಟಿಯಿಂದ ನಾವು ಮತ್ತೊಂದು ಸರಿ ಮನವಿ ಮಾಡ್ತಕ್ಕಂಥದ್ದು, ತೀರ್ಮಾನವನ್ನು ಯೋಚನೆ ಮಾಡಿ ತಾವು ತಗೊಳ್ತೀರಿ ಅಂತಕ್ಕಂಥ ನಮ್ಗೆ ನಂಬಿಕೆ ಇದೆ. ಇನ್ನು ಅಭ್ಯರ್ಥಿ ಘೋಷಣೆಯಾದ ನಂತರ ಪ್ರಮುಖರ ಸಭೆ ನಡೆಸಿ ಮುಂದಿನ ಆಗುಹೋಗುಗಳ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಯಡಿಯೂರಪ್ಪ, ಆರ್ ಅಶೋಕ್ ಸೇರಿದಂತೆ ಬಿಜೆಪಿ ಕೋರ್ ಕಮಿಟಿ ಸದಸ್ಯರಿಗೆ ಈಗಾಗಲೇ ಮನವಿ ಮಾಡಲಾಗಿದ್ದು, ಬಹುತೇಕ 8 ಕ್ಷೇತ್ರಗಳ ಮುಖಂಡರಿಗೂ ಅಲೋಕ್ಗೆ ಟಿಕೆಟ್ ಖಚಿತ ಎಂಬ ನಂಬಿಕೆ ಇದೆ. ವರಿಷ್ಠರು ಯೋಚನೆ ಮಾಡಿ ತೀರ್ಮಾನ ಕೈಗೊಳ್ಳಲಿದ್ದಾರೆ ಎಂದರು. ಪ್ರೀತಿ ವಿಶ್ವಾಸದಿಂದ ಜನರನ್ನು ಗೆಲ್ಲಬೇಕು, ಧಮಕಿಗಳಿಂದ ಅಲ್ಲ ಎಂದು ಪರೋಕ್ಷವಾಗಿಯೇ ಸುಧಾಕರ್ ವಿರುದ್ಧ ಕಿಡಿಕಾರಿರುವ ವಿಶ್ವನಾಥ್ ಸುದ್ದಿಗೋಷ್ಠಿಗೆ ಹೋಗದಂತೆ ಪಕ್ಷದ ಮುಖಂಡರಿಗೆ ಸುಧಾಕರ್ ಧಮಕಿ ಹಾಕಿದ್ದಾರೆ ಎಂದು ಅಸಮಾಧಾನ ಹೊರಹಾಕಿದರು. ಅಂತಿಮವಾಗಿ ವರಿಷ್ಠ ಮಂಡಳಿ ತೀರ್ಮಾನ ತಗೊಂಡಾದ್ಮೇಲೆ ನಾವು ಮುಂದೆ ಏನು ಮಾಡಬೇಕು ಅನ್ನೋದನ್ನು ಅಭ್ಯರ್ಥಿ ಘೋಷಣೆ ಆದಮೇಲೆ ನಾವು ಮತ್ತೆ 8 ವಿಧಾನಸಭಾ ಕ್ಷೇತ್ರದ ಎಲ್ಲ ಪದಾಧಿಕಾರಿಗಳ ಸಮೇತ ಸೇರ್ತೀವಿ. ಇವತ್ತು ಬರೀ ನಾವು ಯಾರು 2 ಶಾಸಕರು ಮತ್ತು ಕಂಟೆಸ್ಟೆಂಟ್ಸ್ ಇದ್ವಿ, ಅವ್ರು ಮಾತ್ರ ಇವತ್ತು ನಾವು ಪತ್ರಿಕಾಗೋಷ್ಠಿಯಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದು. ನಾಳೆ ಏನಾಗ್ತದೆ ಅನ್ನೋದನ್ನು ನೋಡಿ ಅದರ ಮೇಲೆ ನಾವು ಮತ್ತೆ
ಎಲ್ಲ ಪ್ರಮುಖರು ಕೂಡ ಕೂತ್ಕೊಂಡು ಮುಂದಿನ ಆಗುವಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತೀವಿ. ಇನ್ನು ದೊಡ್ಡಬಳ್ಳಾಪುರ ಶಾಸಕ ಧೀರಜ್ ಮುನಿರಾಜು ಮಾತನಾಡಿ, ಶಾಸಕ ವಿಶ್ವನಾಥ್ ಅವರು ಕೇಂದ್ರದ ಎಲ್ಲಾ ವರಿಷ್ಠರಿಗೆ ಈಗಾಗಲೇ ಪತ್ರ ರವಾನಿಸಿದ್ದಾರೆ. ಬಿಜೆಪಿ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿ ಅವರು ಸೇವೆ ಸಲ್ಲಿಸಿರುವ ಜೊತೆಗೆ ಬೇರು ಮಟ್ಟದಿಂದ ಪಕ್ಷವನ್ನು ಗಟ್ಟಿಗೊಳಿಸಿರುವ ವ್ಯಕ್ತಿಯಾಗಿದ್ದಾರೆ. ಅಲೋಕ್ ಅವರಿಗೆ ಟಿಕೆಟ್ ನೀಡಿದರೆ ಅವರು ಬೆಳೆಯುವುದು ಮಾತ್ರವಲ್ಲ, ಪಕ್ಷವನ್ನೂ ಬೆಳೆಸುತ್ತಾರೆ. ಪಕ್ಷ ಬೆಳೆಯಬೇಕು, ಮೋದಿ ಪ್ರಧಾನಿಯಾಗಬೇಕು ಎಂಬುದು ಅವರ ಗುರಿ. ಅವರು ಸಂಸದರಾದರೆ ಇಡೀ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಅಭಿವೃದ್ಧಿಯಾಗಲಿದೆ. ಆದರೂ ಪಕ್ಷ ಯಾವುದೇ ನಿರ್ಧಾರ ಕೈಗೊಂಡರೂ ನಾವು ಬದ್ಧರಾಗಿರುವುದಾಗಿ ಹೇಳಿದರು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ನಗರಕ್ಕೆ ಸಮೀಪದಲ್ಲಿರುವ ಪಟ್ರಹಳ್ಳಿಯ ಬಯಲಾಂಜನೇಯ ಸ್ವಾಮಿ ದೇವಾಲಯದ ಮುಂದಿನ ಪುರಾತನ ಕುಂಟೆ ಇದೀಗ ತ್ಯಾಜ್ಯ ಸುರಿಯುವ ತಾಣವಾಗಿ ಬದಲಾಗಿದೆ. ಜನ ವಸತಿ ಇಲ್ಲದೆ ಸುತ್ತ ಅರಣ್ಯ ಆವೃತವಾಗಿರುವ ಕಾರಣ ರಾತ್ರಿ ಹೊತ್ತಿನಲ್ಲಿ ಟ್ರಾಕ್ಟರ್ಗಳಲ್ಲಿ ತ್ಯಾಜ್ಯ ಮತ್ತು ಕಟ್ಟಡಗಳ ತ್ಯಾಜ್ಯ ತಂದು ಇಲ್ಲಿ ಸುರಿಯಲಾಗುತ್ತಿದೆ. ಈ ಭಾಗದಲ್ಲಿನ ಕೆಲವರು ಇದನ್ನು ಗಮನಿಸಿ ರಾತ್ರಿ ಹೊತ್ತಿನಲ್ಲಿ ಕಾದು 2 ಟ್ರಾಕ್ಟರ್ಗಳನ್ನು ಹಿಡಿದು ನಿಲ್ಲಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಅತ್ಯಂತ ಪುರಾತನ ಕುಂಟೆಯನ್ನು ಜೀರ್ಣೋದ್ಧಾರ ಮಾಡದಿದ್ದರೂ ಚಿಂತೆಯಿಲ್ಲ, ತ್ಯಾಜ್ಯವನ್ನು ಸುರಿದು ಹಾಳು ಮಾಡಬೇಡಿ ಎನ್ನುತ್ತಿದ್ದಾರೆ ಸ್ಥಳೀಯರು. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈ ಬಗ್ಗೆ ಎಚ್ಚೆತ್ತುಕೊಂಡು ಸ್ಥಳ ಪರಿಶೀಲನೆ ನಡೆಸಬೇಕು, ಕುಂಟೆಯನ್ನು ಉಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಶಿಡ್ಲಘಟ್ಟ ಹೊರವಲಯದ ರೇಪಲ್ಲಿ ಮತ್ತು ಪಟ್ರೇನಹಳ್ಳಿ ಎಂಬ ಆವಳಿ ಹಳ್ಳಿಗಳಿದ್ದವು. ಈಗ ಅವು ಕಂದಾಯ ಇಲಾಖೆಯ ಪ್ರಕಾರ ಬೇಚರ ಗ್ರಾಮಗಳು. ನಗರದಿಂದ ದಿಬ್ಬೂರಹಳ್ಳಿ ರಸ್ತೆಯಲ್ಲಿ ಹನುಮಂತಪುರ ಗೇಟ್ ಬಳಿ ಬಲಕ್ಕೆ ಕಾಲುದಾರಿಯಲ್ಲಿ ಹೋದರೆ ಅಲ್ಲಿ ಕೃಷ್ಣಸ್ವಾಮಿಯ ಗುಡಿ ಇದೆ. ಅದು ರೇಪಲ್ಲಿಗೆ ಸೇರಿದ ದೇವಸ್ಥಾನ. ಅಲ್ಲಿಂದ ಸುಮಾರು ಅರ್ಧ ಕಿಲೋಮೀಟರ್ ದೂರ ಕ್ರಮಿಸಿದರೆ ಪಟ್ರೇನಹಳ್ಳಿಯ ಬಯಲಾಂಜನೇಯ ಸ್ವಾಮಿ ದೇವಾಲಯ ಸಿಗುತ್ತದೆ. ಈ ದೇವಸ್ಥಾನಕ್ಕೆ ಭಕ್ತರು ಹೆಚ್ಚಾಗಿ ಬರುತ್ತಾರೆ. ವರ್ಷಕ್ಕೊಮ್ಮೆ ಒಟ್ಲು ಪರೀಕ್ಷೆ ನಡೆಯುತ್ತದೆ. ಈ ದೇವಸ್ಥಾನದ ಬಳಿ 1 ಕುಂಟೆ ಮತ್ತು ಹಳೆಯದಾದ 3 ಆಲದ ಮರಗಳಿವೆ. ಜನ ಆಡು ಮಾತಿನಲ್ಲಿ ಪಟ್ರೇನಹಳ್ಳಿಯ ಪಟ್ರಹಳ್ಳಿ ಎಂದಾಗಿದೆ. ಈ ಭಾಗದ ಅರಣ್ಯ ಪ್ರದೇಶವನ್ನು ಪಟ್ರಹಳ್ಳಿ ಅರಣ್ಯವೆಂದೇ ಇಲಾಖೆ ದಾಖಲೆಗಳಲ್ಲಿದೆ. ಅರಣ್ಯ ಇಲಾಖೆಯಿಂದ ರೂಪಿಸಲಾಗಿರುವ ಸಾಲು ಮರದ ತಿಮ್ಮಕ್ಕ ವೃಕ್ಷೋದ್ಯಾನದ ನಾಮಫಲಕದಲ್ಲೂ ಪಟ್ರಹಳ್ಳಿ ಎಂದೇ ಇದೆ. ಎಲ್ಲೆಡೆ ನೀರಿನ ಸೆಲೆಗಳನ್ನು ಉಳಿಸಬೇಕು ಎಂಬ ಮಾತು ಕೇಳಿ ಬರುವಾಗ ಇರುವ ಪುರಾತನ ಕುಂಟೆಯನ್ನು ನಾಶ ಮಾಡುವ ಕಾರ್ಯಕ್ಕೆ ಮುಂದಾಗಿರುವವರನ್ನು ಶಿಕ್ಷಿಸಬೇಕು ಎಂದು ಈ ಭಾಗದ ಜನರು ಒತ್ತಾಯಿಸಿದ್ದಾರೆ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಅಂತರ ಭಕ್ತರ ಹರ್ಷೋದ್ಗಾರದೊಂದಿಗೆ ಶ್ರದ್ಧಾ ಭಕ್ತಿಯಿಂದ ನಡೆದ ಗೌತಮ ಪಂಚ ಮಹಾರಥೋತ್ಸವ. ರಥೋತ್ಸವದ ಹಿನ್ನೆಲೆ ಗಣಪತಿ, ಪಾರ್ವತಿ ಸಮೇತ ಶ್ರೀ ಕಂಠೇಶ್ವರ ಸ್ವಾಮಿ, ಪಾರ್ವತಿ ಅಮ್ಮನವರು, ಶ್ರೀ ಸುಬ್ರಹ್ಮಣ್ಯ ಹಾಗೂ ಚಂಡಿಕೇಶ್ವರರ ಅಲಂಕೃತ ಉತ್ಸವ ಮೂರ್ತಿಗಳನ್ನು ದೇವಾಲಯದ ಪ್ರಾಂಗಣದಲ್ಲಿರಿಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಲಕ್ಷಾಂತರ ಭಕ್ತರ ಹರ್ಷೋದ್ಗಾರದೊಂದಿಗೆ ಶ್ರದ್ಧಾ ಭಕ್ತಿಯಿಂದ ನಡೆದ ಗೌತಮ ಪಂಚ ಮಹಾರಥೋತ್ಸವ. ರಥೋತ್ಸವದ ಹಿನ್ನೆಲೆ ಗಣಪತಿ, ಪಾರ್ವತಿ ಸಮೇತ ಶ್ರೀ ಕಂಠೇಶ್ವರ ಸ್ವಾಮಿ, ಪಾರ್ವತಿ ಅಮ್ಮನವರು, ಶ್ರೀ ಸುಬ್ರಹ್ಮಣ್ಯ ಹಾಗೂ ಚಂಡಿಕೇಶ್ವರ ಅಲಂಕೃತ ಉತ್ಸವ ಮೂರ್ತಿಗಳನ್ನು ದೇವಾಲಯದ ಪ್ರಾಂಗಣದಲ್ಲಿರಿಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ವಿಶೇಷ ಪೂಜೆಯ ನಂತರ ದೇವಾಲಯದಿಂದ ಹೊರತಂದ ಉತ್ಸವ ಮೂರ್ತಿಗಳನ್ನು ವಿಶೇಷವಾಗಿ ಬಣ್ಣ ಬಣ್ಣದ ಹೂವು ಹಾಗೂ ಬಂಟಿಂಗ್ಸ್ ಮತ್ತು ಬಾವುಟಗಳಿಂದ ಅಲಂಕರಿಸಲಾದ ಪಂಚರಥಗಳಲ್ಲಿ ಕೂರಿಸಲಾಯಿತು. ಬಳಿಕ 6:30ರಿಂದ 6:50 ಗಂಟೆ ಒಳಗೆ ಸಲ್ಲುವ ಶುಭ ಮೀನ ಲಗ್ನದಲ್ಲಿ ದೇವಾಲಯದ ಆಗಮಿಕ ನಾಗಚಂದ್ರ ದೀಕ್ಷಿತ್ ನೇತೃತ್ವದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಗಣ್ಯರ ಸಮ್ಮುಖದಲ್ಲಿ ಚಾಲನೆ ನೀಡಲಾಯಿತು.
ಮೊದಲಿಗೆ ಗಣಪತಿ, ಎರಡನೇದಾಗಿ ಶ್ರೀ ಕಂಠೇಶ್ವರ ಸ್ವಾಮಿಯರವರ ದೊಡ್ಡ ರಥ, ಮೂರನೇದಾಗಿ ಸುಬ್ರಹ್ಮಣ್ಯ, ನಾಲ್ಕನೆಯದಾಗಿ ಶ್ರೀ ಚಂಡಿಕೇಶ್ವರ ಸ್ವಾಮಿ ಸೇರಿದಂತೆ ಕೊನೆಯದಾಗಿ ಶ್ರೀ ಪಾರ್ವತಿ ಅಮ್ಮನವರ ರಥಗಳು ಒಂದರ ಹಿಂದೆ ಒಂದರಂತೆ ರಾಜಬೀದಿಗಳಲ್ಲಿ ಸಾಗುವ ಮೂಲಕ ರಾರಾಜಿಸಿದವು. ಹರಹರ ಮಹಾದೇವ ಎಂಬ ಘೋಷಣೆ ಹಾಗೂ ವಿಪ್ರರ ವೇದ ಘೋಷಣೆಗಳೊಂದಿಗೆ 106 ಟನ್ ತೂಕದ 108 ಅಡಿ ಎತ್ತರದ ಬೃಹತ್ ರಥ ರಾಜಬೀದಿಯಲ್ಲಿ ಸಾಗುವ ಮೂಲಕ ಭಕ್ತರು ಮನಸೋರಗೊಂಡಿತು. ಜಾತ್ರೆಗೆ ರಾಜ್ಯದ ನಾನಾ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಮಹಾಪೂರವೇ ಹರಿದು ಬಂದಿತ್ತು. ಭಕ್ತರು ಹಾಗೂ ನವದಂಪತಿಗಳು ರಥಕ್ಕೆ ಹಣ್ಣು ದವನ ಎಸೆಯುವ ಮೂಲಕ ತಮ್ಮ ಭಕ್ತಿ ಭಾವ ಮೆರೆದರು. ಯಾವುದೇ ಅಡೆತಡೆಗಳಿಲ್ಲದೆ 5 ರಥಗಳು ಬೆಳಗ್ಗೆ 8 ಗಂಟೆಗೆ ಸ್ವಸ್ಥಾನ ಸೇರಿದವು. ರಥದ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಎಸ್ಪಿ ನಂದಿನಿ ಹಾಗೂ ಡಿವೈಎಸ್ಪಿ ರಘು ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿತ್ತು. ಜಾತ್ರೆಗೆ ಬಂದ ಲಕ್ಷಾಂತರ ಭಕ್ತರ ಹಸಿವು ದಾಹ ನೀಗಿಸಲು ನಗರದ ವಿವಿಧೆಡೆ ಹಲವಾರು ಸಂಘ ಸಂಸ್ಥೆಗಳು ಹಾಗೂ ಭಕ್ತರು ಅಲ್ಲಲ್ಲಿ ಪ್ರಸಾದ, ತಂಪು ಪಾನೀಯಗಳು, ನೀರು, ಮಜ್ಜಿಗೆ, ಸಿಹಿ ಹಂಚಿ ಭಕ್ತರ ಹಸಿವು ಹಾಗೂ ದಾಹ ನೀಗಿಸಲು ಮುಂದಾಗಿದ್ದಾರೆ. ನವದಂಪತಿಗಳಾದ ನಂಜನಗೂಡು ತಹಶೀಲ್ದಾರ್ ಶಿವಕುಮಾರ್ ಕಾಸನೂರು ದಂಪತಿಗಳು ಜಾತ್ರೆಯ ಬಗ್ಗೆ ವಿವರಿಸಿದರು. ಭಕ್ತರಾದ ಪ್ರಕಾಶ್ ಪ್ರಸಾದ್ ವಿತರಣೆ ಮಾಡಿದ ವಿನಾಯಕ ಮಿತ್ರ ಬಳಗದ ಮುಖಂಡ ಬಾಲಕುಮಾರ್ ಪ್ರಸಾದ ವಿನಿಯೋಗ ಹಾಗೂ ಜಾತ್ರೆಯ ಬಗ್ಗೆ ತಿಳಿಸಿದರು. ನಾವು ಬೆಂಗಳೂರಿನವರು, ನಮ್ಮದೇ ಒಂದು ಸಂಸ್ಥೆ ಇದೆ ಚಿಕ್ಕಪೇಟೆನಲ್ಲಿ, ಬೆಂಗಳೂರು ಓಂ ಯುವಕರ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘದಿಂದ. ಇದು ಒಂದು 24ನೇ ವರ್ಷದಿಂದ ಮಾಡ್ಕೊಂಬರ್ತಾ ಇದ್ದೀವಿ. ಪ್ರತಿ ವರ್ಷ ಇದೇ ಥರ 5,000 ಲಾಡು ಮತ್ತು ಹೋಳಿಗೆ ಈ ಥರ ಏನೇನು ವಿಶೇಷ ಏನೇನೋ ಒಂದು ಪ್ರತಿ ವರ್ಷ ಒಂದೊಂದು ಚೇಂಜ್ ಮಾಡ್ತಾ ಇರ್ತೀವಿ. ಬಂದವ್ರಿಗೆ ವ್ಯವಸ್ಥಿತವಾಗಿ ಹಂಚ್ಬಿಟ್ಟು ಹೋಗೋದು ನಮ್ಮದು ವಾಡಿಕೆ. ಇದು 24ನೇ ವರ್ಷದಿಂದ ಮಾಡ್ತಾಯಿದ್ವಿ. ಬೆಂಗಳೂರಿಂದ ಬರೋದು ನಾವು, ಬೆಂಗಳೂರು ಅಲ್ಲೇ ಎಲ್ಲ ತಯಾರಿ ಮಾಡಿಕೊಂಡು ಅಲ್ಲಿಂದ ಮತ್ತೆ ಒಂದು ಗಾಡಿನಲ್ಲಿ ತೊಗೊಂಬಂದು ಇಲ್ಲಿ ಹಂಚಿ ಮಾಡ್ತೀವಿ ಪ್ರತಿ ವರ್ಷ. ರವಿಕುಮಾರ್. ಶಾಸಕ ದರ್ಶನ್ ಧ್ರುವನಾರಾಯಣ್, ಚಾಮರಾಜನಗರ ಲೋಕಸಭಾ ಸಂಭಾವ್ಯ ಅಭ್ಯರ್ಥಿ ಸುನಿಲ್ ಬೋಸ್, ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಕೆಐಎಡಿಬಿ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಸೂಕ್ತ ಪರಿಹಾರ ನೀಡದೆ ಭೂಮಿ ಬಿಡುವ ಪ್ರಶ್ನೆಯೇ ಇಲ್ಲ. 7 ದಿನಗಳ ಗಡುವು ಪಡೆದಿರುವ ಅಧಿಕಾರಿಗಳು ಸೂಕ್ತ ದರ ನಿಗದಿ ಮಾಡದ ಪಕ್ಷದಲ್ಲಿ ಮುಂಬರುವ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕರಿಸಲಾಗುವುದು ಎಂದು ಮಾಜಿ ಟಿಎಪಿಎಂಸಿಎಸ್ ಅಧ್ಯಕ್ಷ ಎಂ ಆನಂದ್ ತಿಳಿಸಿದರು. ದೊಡ್ಡಬಳ್ಳಾಪುರ ತಾಲೂಕಿನ ಕೊನಘಟ್ಟ ಗ್ರಾಮದ ಕಾಮನಬಂಡೆಯ ಸಮೀಪ ಕೆಐಎಡಿಬಿ ಭೂಸ್ವಾಧೀನ ಪ್ರಕ್ರಿಯೆ ವಿರೋಧಿಸಿ ರೈತರ ಧರಣಿ ಕಳೆದ 69 ದಿನಗಳಿಂದ ನಡೆಯುತ್ತಿದ್ದು, ಈ ಕುರಿತು ಇಂದು ಧರಣಿ ಸ್ಥಳದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಗಾಗಲೇ 4-5 ಬಾರಿ ಅಧಿಕಾರಿಗಳೊಂದಿಗೆ ಸಮಾಲೋಚನಾ ಸಭೆ ನಡೆಸಿದ್ದೇವೆ. ಪ್ರತಿ ಬಾರಿಯೂ ಅಧಿಕಾರಿಗಳು ರೈತರ ಭೂಮಿಗೆ ಸೂಕ್ತ ಪರಿಹಾರ ದರ ನಿಗದಿಪಡಿಸುವಲ್ಲಿ ವಿಫಲರಾಗಿದ್ದು, ಇದು ಅಧಿಕಾರಿಗಳಿಗೆ ರೈತರು ನೀಡಿರುವ ಕೊನೆಯ ಅವಕಾಶವಾಗಿದೆ ಎಂದರು. ಅಧಿಕಾರಿಗಳು ರೈತರ ಭೂಮಿಗೆ ಸೂಕ್ತ ಪರಿಹಾರ ಧನ ನಿಗದಿಪಡಿಸದೇ ಇದ್ದಲ್ಲಿ ಮುಂಬರುವ ಲೋಕಸಭಾ ಚುನಾವಣೆಯನ್ನು ಸರ್ವಾನುಮತದಿಂದ ಬಹಿಷ್ಕರಿಸಲಾಗುವುದು ಎಂದರು. ನಮ್ಮ ಗ್ರಾಮಗಳಲ್ಲಿ ಈಗಾಗಲೇ ಎತ್ತಿನಹೊಳೆ ಕಾಮಗಾರಿ ನಡೆಯುತ್ತಿದ್ದು, ಕಾಮಗಾರಿ ಪ್ರಕ್ರಿಯೆಗೆ ಒಳಪಟ್ಟ ರೈತರ ಭೂಮಿಗೆ 1:4 ದರ ನಿಗದಿಪಡಿಸಿದ್ದಾರೆ. ಅಂತೆಯೇ ಕೆಐಎಡಿಬಿ ಸಹ ನಮ್ಮ ರೈತರ ಭೂಮಿಗೆ ಸೂಕ್ತ ದರ ನಿಗದಿ ಮಾಡಲಿ ಎಂದು ತಿಳಿಸಿದರು. ಹೇಳ್ತೀರಿ, ಸರ್ಕಾರಗಳು ಯಾವುದೇ ಬಂದ್ರೆ ರೈತ ಪರ ಕಾಳಜಿ ವಹಿಸ್ಕೊಂಡು ಸರ್ಕಾರಗಳು ನಮಗೆ ಒಳ್ಳೆ ಕಾರ್ಯಕ್ರಮಗಳು ಕೊಡ್ತಾವೆ ಅಂತ ಹೇಳ್ತಾರೆ. ಯಾವುದೇ ಸರ್ಕಾರಗಳು ಬಂದರೂ ಅಷ್ಟೇನೆ ರೈತರಿಗೆ ಹಿನ್ನಡೆ ಆದಂತ ಕೆಲಸ ಕಾರ್ಯಗಳೇ ಮಾಡ್ತಾ ಇದ್ದಾವೆ. ಈಗ ನಮ್ಮೂರಲ್ಲಿ ಈಗ ಒಂದು ಎತ್ತಿನ ಹೊಳೆ ಹೋಗ್ತಾ ಇದೆ. ಎತ್ತಿನ ಒಳಗೆ ಫೈನಲ್ ನೋಟಿಫಿಕೇಶನ್ ಮಾಡ್ಯವ್ರೆ. ಪರಿಹಾರನೂ ಇಷ್ಟು ಕೊಡಬೇಕು ಅಂತ ಅವರೇ ಮಾಡ್ಯವ್ರೆ. 1:4 ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಆಲ್ರೆಡಿ ನೋಟಿಫಿಕೇಶನ್ ಕೊಟ್ಟಬಿಟ್ಟವ್ರೆ. ಆಲ್ರೆಡಿ ಈಗ ನಂದು ಅದರಲ್ಲಿ 1/4 ಗುಂಟೆ ಹೋಗ್ತದೆ. 1/4 ಗುಂಟೆಗೆ ನನಗೆ 1,75,000 ಸಮಥಿಂಗ್ ನಿಮ್ಗೆ ಕೊಡ್ತೀರಿ ಅಂತ ನಾನು ನೋಟಿಸ್ ಕೊಟ್ಟವ್ರೆ. ಈಗ ನೀವೇ ಮಾಡಿರೋ ಕಾನೂನಲ್ಲಿ 1:4 ಇವಾಗ ಕೊಡ್ತಾ ಇದ್ದೀರಿ. ಎತ್ತಿನ ಒಳಗೆ ಅದು ಭೂಸ್ವಾಧೀನ ಅಲ್ವಾ?
ಅಲ್ಲಿ ಕೊಡೋದೇನು ಇಲ್ಲಿ ಕೊಡದಿರೋದೇನು ನೀವು ಅಲ್ಲಿ ಯಾವ ಮಾನದಂಡ ಅನುಸರಿಸಿದಿರಿ ಇಲ್ಲಿ ಅದೇ ಮಾನದಂಡನ ಅನುಸರಿಸ್ಬೇಕು ಅನ್ನೋದು ನಮ್ದು ಒತ್ತಾಯ ಐತೆ. ಅಧಿಕಾರಿಗಳಿಗೆ ಏನ್ ಬೇಜವಾಬ್ದಾರಿತನವಾಗಿ ನೋಡ್ತಾ ಇದ್ದಾರೆ. ನಾವು ಹೋದಾಗಲ್ಲೂ ಎಲ್ಲೋ ಒಂದ್ ಕಡೆ ಈ ಬಲಾಢ್ಯರು ಅಂತ ಹೇಳಿದ್ರೆ ದಲ್ಲಾಳಿಗಳನ್ನ ಕೆಲವ್ರನ್ನ ಇಟ್ಕೊಂಡು KDB ಅಧಿಕಾರಿಗಳು ನಮ್ಮ ರೈತರನ್ನ ದಿಕ್ ತಪ್ಪಿಸ್ತಾ ಇರೋದು. ಈಗ ಬೆಳಗ್ಗೆ ಎಲ್ಲ ಒಂದು 200-300 ಅರ್ಜಿಗಳು ಬಂದ್ಬಿಟ್ಟಿದೆ, ಬೆಳಗ್ಗೆ ನಾವು ರಿಲೀಸ್ ಮಾಡ್ಬಿಡ್ತೀರಿ ಅಂತ. ಅದು ಕೆಲವು ಏಜೆಂಟ್ಗಳ ಮುಖಾಂತರನೇ ನಮ್ಮ ರೈತರಿಗೆ ಹೇಳಿಸೋಂಥ ಕಾರ್ಯಕ್ರಮಗಳು ಅವ್ರು ಮಾಡ್ತಾವ್ರೆ. ಅವರು ಏನ್ ಮಾತು ನಡ್ಕೊಂಡವ್ರೆ ಆ ಮಾತು ನಡ್ಕೊಳ್ಬೇಕು. ಹಂಗಂತ ಹೇಳ್ಬಿಟ್ಟು ನಾವು ಹಿಂದೆ ನಿಮ್ಗೆ ಏನು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರಿ, ಲೋಕಸಭಾ ಚುನಾವಣಾ ಬಹಿಷ್ಕಾರದ ವಿಚಾರವಾಗೂ ನಾವು ಹಿಂದೆ ಹೇಳಿದಿರಿ. ಅದು ನೀವು ಪೇಪರಲ್ಲಿ ಬರೆದು ಕ್ವಶನ್ ಮಾರ್ಕ್ ಹಾಕಿದ್ದೀರಿ. ಹಂಗಾಗಿ ಮುಂದಿನ ಒಂದು ಸಭೆ ನಡೆಯೋಕ್ಕೆ ಬಗ್ಗೆ ನಮ್ಮ ರೈತರು ಇನ್ನು ಕುತ್ಕೊಂಡು ಚರ್ಚೆ ಮಾಡ್ತೀರಿ. ನಾವು ಅದನ್ನೂ ಮಾಡೋಕ್ಕೂ ನಾವು ಬದ್ಧರಿದ್ದೀರಿ. ನಾವೇನು ಅದರಿಂದ ಹಿಂದೆ ತಗೊಳಲ್ಲ. ರೈತ ಮುಖಂಡ ರಾಮಾಂಜಿನಪ್ಪ ಮಾತನಾಡಿ, ಕೊನಘಟ್ಟ, ನಾಗದೇನಹಳ್ಳಿ, ಆದಿನಾರಾಯಣ ಹೊಸಳ್ಳಿ ಗ್ರಾಮಗಳ ರೈತರ 970 ಎಕರೆ ಭೂಮಿ ಸ್ವಾಧೀನಕ್ಕೆ KIADB ಮುಂದಾಗಿದ್ದು 2013ರ ಕಾಯ್ದೆಯ ಮಾನದಂಡದಂತೆ 1:4 ರೇಷಿಯೋರಂತೆ ಬೆಲೆ ನಿಗದಿ ಮಾಡುವ ಕುರಿತು ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಲಾಗಿದೆ. ಆದರೆ ಈವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ. ರೈತರ ಫಲವತ್ತಾದ ಭೂಮಿಯನ್ನು ಕಬಳಿಸುತ್ತಿರುವ KIADB ಅಧಿಕಾರಿಗಳಿಗೆ ಸೂಕ್ತ ದರ ನಿಗದಿಪಡಿಸಲು ಸಾಧ್ಯವಾಗುತ್ತಿಲ್ಲ. ಅಧಿಕಾರಿಗಳು ಕೆಲ ಏಜೆಂಟ್ಗಳ ಮೂಲಕ ರೈತರ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದು, ಕೆಲ ಏಜೆಂಟ್ಗಳ ಸಮಸ್ಯೆಯಿಂದಾಗಿ 704 ರೈತರ ಜೀವನ ಹಾಳಾಗುತ್ತಿದೆ ಎಂದರು. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ. ಜಲಸಂಪನ್ಮೂಲ ಸಚಿವರಾದ ಬೋಸರಾಜು ಅವರು ನೋಡಲೇಬೇಕಾದ ಸ್ಟೋರಿ ಇದು. ಚಿಕ್ಕಬಳ್ಳಾಪುರದ ಕಂದವಾರ ಕೆರೆಗೆ ಬಂದಿದ್ದ ಜಲಸಂಪನ್ಮೂಲ ಸಚಿವ ಬೋಸರಾಜು ಅವರು HN ಮತ್ತು KC ವ್ಯಾಲಿ ನೀರಿನ 3ನೇ ಹಂತದ ಶುದ್ಧೀಕರಣ ಅಗತ್ಯವಿಲ್ಲ ಎಂದು ಶರ ಬರೆದಿದ್ದ ಬೋಸರಾಜು ಅವರೇ, ಒಮ್ಮೆ ಇಲ್ಲಿನ ಪರಿಸ್ಥಿತಿ ನೋಡಿ. ಇಂತಹ ದಯನೀಯ ಸ್ಥಿತಿ ನಿಮ್ಮ ಗಮನಕ್ಕೆ ಬಂದಿಲ್ಲವೇ ಎಂದು ಪ್ರಶ್ನಿಸುತ್ತಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆ. ಇಷ್ಟಕ್ಕೂ ಆಗಿರುವುದು ಏನು ಅಂತೀರಾ? ಈ ಸ್ಟೋರಿ ನೋಡಿ. ಇದೇ ಸಿದ್ದರಾಮಯ್ಯ ನೇತೃತ್ವದ ಆಗಿನ ರಾಜ್ಯ ಸರ್ಕಾರ KC ಮತ್ತು HN ವ್ಯಾಲಿ ಯೋಜನೆಗಳನ್ನು ಜಾರಿಗೆ ಮಾಡಿದೆ. ಅವು ನನ್ನ ಕನಸಿನ ಕೂಸು ಎಂದು ಮಾಜಿ ಸಂಸದ ವೀರಪ್ಪ ಮೊಯ್ಲಿ ಅವರು ನಿನ್ನೆ ತಾನೇ ಯಾದೆ ತಟ್ಟಿಕೊಂಡು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದರು. ಅಷ್ಟೇ ಅಲ್ಲ, ಎತ್ತಿನಹೊಳೆ ಯೋಜನೆ ಪೂರ್ಣವಾಗಬೇಕಾದರೆ ತಾವು ಮತ್ತೆ ಸಂಸದರಾಗಬೇಕು ಎಂದೂ ಹೇಳಿದ್ದಾರೆ. ಆದರೆ ಸಂಸದ ವೀರಪ್ಪ ಮೊಯ್ಲಿಯವರ ಕನಸಿನ ಕೂಸಾದ HN ವ್ಯಾಲಿ ಪ್ರಸ್ತುತ ಚಿಕ್ಕಬಳ್ಳಾಪುರ ಜನತೆಯ ಪಾಲಿಗೆ ಶಾಪವಾಗಿ ಪರಿಣಮಿಸಿದ್ದು, ಈ ಶಾಪ ಮತ್ತು ಪಾಪದ ಕನಸಿನ ಕೂಸಿಗೂ ವೀರಪ್ಪ ಮೊಯ್ಲಿ ಅವರೇ ಕಾರಣರಾ ಎಂಬುದು ಈಗ ಎದುರಾಗಿರುವ ಪ್ರಶ್ನೆ. ಇಲ್ಲೊಮ್ಮೆ ನೋಡಿ, ಚರಂಡಿಯಲ್ಲಿ ಹರಿದು ಹೋಗುತ್ತಿರುವ ಮೀನು ಕಾಣುತ್ತಿದೆಯಲ್ಲ. ಅರೆ, ಇದೇನಿದು, ಚರಂಡಿಯಲ್ಲೂ ಮೀನು ಸಿಗುವ ಕಾಲ ಚಿಕ್ಕಬಳ್ಳಾಪುರಕ್ಕೆ ಕೂಡಿ ಬಂದಿದೆಯಾ ಎಂದು ಹುಬ್ಬೇರಿಸಬೇಡಿ. ಇಲ್ಲಿ ನಿಮಗೆ ಕಾಣುತ್ತಿರುವುದು ಅಲ್ಪ ಪ್ರಮಾಣದಲ್ಲಿರುವ ಮೀನು. ಇನ್ನೂ ಸ್ವಲ್ಪ ಮುಂದೆ ನೋಡಿ, ಮೀನುಗಳ ರಾಶಿಯೇ ಕಾಣಲಿದೆ. ವರೆ ವಾಹ್, ಇದೇನಿದು, ಮೀನುಗಳ ರಾಶಿ ಎಂದು ಬಾಯಲ್ಲಿ ನೀರೂರಿಸುವ ಮೊದಲು ಒಂದು ವಿಚಾರ ತಿಳಿಯಿರಿ. ಇದು HN ವ್ಯಾಲಿ ಎಂಬ ತ್ಯಾಜ್ಯ ನೀರಿನಲ್ಲಿ ಕಾರಣ ಗೊತ್ತಿಲ್ಲದೆ ಸಾವನ್ನಪ್ಪಿರುವ ಮೀನುಗಳ ರಾಶಿ ಎಂಬುದು ನೆನಪಿರಲಿ. ಏಳಕ್ಕೆ ಹೊಂದಿಕೊಂಡೇ ಇದೆಯಲ್ಲ ಅಮಾನಿ ಗೋಪಾಲಕೃಷ್ಣ ಕೆರೆ. ಈ ಕೆರೆಗೆ ಕಳೆದ ಹಲವು ವರ್ಷಗಳಿಂದ HN ವ್ಯಾಲಿ ನೀರು ತುಂಬಿಸಲಾಗುತ್ತಿದೆ. ಹಾಗಾಗಿ ಮೀನುಗಳು ಕೂಡ ದಷ್ಟಪುಷ್ಟವಾಗಿಯೇ ಬೆಳೆದಿವೆ. ಆದರೆ ಇಂತಹ ತ್ಯಾಜ್ಯ ನೀರಿನಲ್ಲಿ ಬೆಳೆದ ಮೀನುಗಳು ಎಂದರೆ ಜನ ತಿನ್ನಲು ಭಯಭೀತರಾಗಿದ್ದಾರೆ. ಆದರೂ ಕೆಲವರು ಧೈರ್ಯ ಮಾಡಿ ಮೀನು ತಿನ್ನುತ್ತಿದ್ದಾರೆ. ಆದರೆ ಇಂದು ಅಮಾನಿ ಗೋಪಾಲಕೃಷ್ಣ ಕೆರೆಯಲ್ಲಿ ಟನ್ ಗಟ್ಟಲೆ ಮೀನು ಸಾಯುವ ಮೂಲಕ ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಯ ಜನತೆಗೂ ಇದೇ ಗತಿ ಎಂಬ ಸಂದೇಶ ರವಾನಿಸಿದೆಯಾ ಗೊತ್ತಿಲ್ಲ. ಆದರೆ ಇದು ಜಿಲ್ಲೆಯ ಜನತೆಯ ಪಾಲಿಗೆ ಎಚ್ಚರಿಕೆಯ ಗಂಟೆ ಎಂಬುದಂತೂ ಸತ್ಯ. ಹೆಬ್ಬಾಳ, ನಾಗವಾರ ಕೆರೆಗಳ ತ್ಯಾಜ್ಯ ನೀರು 2 ಹಂತದಲ್ಲಿ ಶುದ್ಧೀಕರಿಸಿ ಜಿಲ್ಲೆಯ ಕೆರೆಗಳನ್ನು ತುಂಬಲಾಗುತ್ತಿದೆ. ಆದರೆ ಈ ನೀರಿನಲ್ಲಿ ವಿಷಪೂರಿತ ಅಂಶಗಳು ಅಧಿಕವಾಗಿದ್ದು
ಜನರು ನಾನಾ ರೀತಿಯ ಕಾಯಿಲೆಗಳಿಗೆ ತುತ್ತಾಗಲಿದ್ದಾರೆ ಎಂಬ ಆತಂಕ ವ್ಯಕ್ತಪಡಿಸಿ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಸಚಿವರು, ಮುಖ್ಯಮಂತ್ರಿಗಳು ಸೇರಿ ರಾಜ್ಯಪಾಲರಿಗೂ ಕೂಡ ಮನವಿ ಸಲ್ಲಿಸಿದ್ದಾರೆ. ಆದರೂ ಜಲಸಂಪನ್ಮೂಲ ಸಚಿವರು ಮಾತ್ರ ಈ ನೀರು 3 ಹಂತದ ಶುದ್ಧೀಕರಣ ಅಗತ್ಯವಿಲ್ಲ ಎಂದು ಹೇಳುವ ಮೂಲಕ ನಿಮ್ಮ ಪಾಡು ನಿಮಗೆ ಬಿಟ್ಟಿದ್ದೇವೆ ಎಂಬ ಸಂದೇಶ ರವಾನಿಸಿರುವುದು ಜಿಲ್ಲೆಯ ಜನತೆಯ ಪಾಲಿಗೆ ಶಾಪವಾಗಿ ಪರಿಣಮಿಸಿದೆ. ಚಿಕ್ಕಬಳ್ಳಾಪುರಕ್ಕೆ ಹೊಂದಿಕೊಂಡಿರುವ ಆಗಲಗುರ್ಕಿ ಗ್ರಾಮದ ಬಳಿ ಇರುವ ಅಮಾನಿ ಗೋಪಾಲಕೃಷ್ಣ ಕೆರೆಯಲ್ಲಿ ಮೀನುಗಳ ಮಾರಣ ಹೋಮವೇ ನಡೆದಿದೆ. ಇದಕ್ಕೆ ಸ್ಪಷ್ಟ ಕಾರಣ ತಿಳಿದು ಬಂದಿಲ್ಲವಾದರೂ ಎಚ್ಎನ್ ವ್ಯಾಲಿಯ ನೀರಿನಲ್ಲಿ ಅಧಿಕ ಪ್ರಮಾಣದಲ್ಲಿರುವ ಲವಣಾಂಶವೇ ಕಾರಣವಾಗಿರಬಹುದು ಎಂಬುದು ಸ್ಥಳೀಯರ ಆತಂಕವಾಗಿದೆ. ಅಲ್ಲದೆ ಇಂತಹ ವಿಷಪೂರಿತ ನೀರು ಅಂತರ್ಜಲಕ್ಕೆ ಇಳಿದರೆ ಅದು ಕುಡಿಯುವ ನೀರಿನ ಮೇಲೆ ಯಾವ ರೀತಿಯ ಪರಿಣಾಮ ಬೀರಲಿದೆ ಎಂಬ ಆತಂಕ ಜನರನ್ನು ತೀವ್ರವಾಗಿ ಕಾಡುತ್ತಿದ್ದು, ಇದಕ್ಕೆ ಉತ್ತರಿಸುವ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಇಲ್ಲವಾಗಿದ್ದಾರೆ. ಕೇವಲ 2 ಹಂತದಲ್ಲಿ ಶುದ್ಧೀಕರಣ ಮಾಡಿ ಜಿಲ್ಲೆಯ ಕೆರೆಗಳಿಗೆ ಎಚ್ಎನ್ ವ್ಯಾಲಿ ನೀರು ಹರಿಸಲಾಗುತ್ತಿದೆ. ಅದು 2 ಹಂತವೂ ಸಮರ್ಪಕವಾಗಿ ಮಾಡುತ್ತಿದ್ದಾರಾ ಇಲ್ಲವಾ ಎಂಬ ಸಂಶಯವೂ ಜನರನ್ನು ಕಾಡುತ್ತಿದ್ದು, 3ನೇ ಹಂತದ ಶುದ್ಧೀಕರಣ ಮಾಡಿಯೇ ಕೆರೆಗಳಿಗೆ ಹರಿಸಬೇಕು ಎಂಬ ಕೂಗು ಕೋಲಾರ, ತುಮಕೂರು, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ತೀವ್ರವಾಗಿರುವಾಗಲೇ ಮೀನುಗಳ ಮಾರಣ ಹೋಮ ನಡೆದಿರುವುದು ಜನರಲ್ಲಿ ಆತಂಕವನ್ನು ಹೆಚ್ಚಿಸಿದೆ. ಇನ್ನು ಎಚ್ಎನ್ ವ್ಯಾಲಿ ನೀರು ಜಿಲ್ಲೆಯ ಕೆರೆಗಳಿಗೆ ಹರಿಸಿದ ನಂತರ ಚರ್ಮರೋಗ, ಗಂಟಲು ಬೇನೆ, ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗಿವೆ ಎಂದು ಆತಂಕ ವ್ಯಕ್ತಪಡಿಸಿರುವ ಸ್ಥಳೀಯರು, ಎಚ್ಎನ್ ವ್ಯಾಲಿ ನೀರು ತುಂಬುತ್ತಿರುವ ಕೆರೆಗಳು ಮತ್ತು ಆ ಕೆರೆಗಳ ಅಚ್ಚುಕಟ್ಟು ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಕೊಳವೆ ಬಾವಿಗಳನ್ನು ಕೊರೆಸಲಾಗುತ್ತಿದ್ದು, ಈ ನೀರು ಸೇವಿಸುತ್ತಿರುವ ಜನ ನಾನಾ ಕಾಯಿಲೆಗಳಿಗೆ ತುತ್ತಾಗುತ್ತಿರುವ ಭೀತಿ ಎದುರಿಸುತ್ತಿದ್ದಾರೆ. ಎಚ್ಎನ್ ವ್ಯಾಲಿ ನೀರು ಹರಿಸುತ್ತಿರುವ ಕೆರೆಗಳ ಸುತ್ತ ಅಂತರ್ಜಲ ಕಲುಷಿತಗೊಂಡಿದೆ ಎಂಬ ಆತಂಕ ಜನರನ್ನು ತೀವ್ರವಾಗಿ ಕಾಡುತ್ತಿದ್ದು, 3 ಹಂತದ ಶುದ್ಧೀಕರಣ ಅಗತ್ಯವಿಲ್ಲ ಎಂದು ಇತ್ತೀಚೆಗೆ ಕಂದವಾರ ಕೆರೆಗೆ ಭೇಟಿ ನೀಡಿದ ರಾಜ್ಯ ಜಲಸಂಪನ್ಮೂಲ ಸಚಿವ ಬೋಸರಾಜು ಅವರು ಸ್ಪಷ್ಟಪಡಿಸಿದ್ದರು. ಹಾಗಾಗಿ ಸಚಿವ ಬೋಸರಾಜು ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಜನರು ಶಾಪ ಹಾಕುತ್ತಿದ್ದಾರೆ. ಇನ್ನು ಇತ್ತೀಚೆಗಷ್ಟೇ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ನಮ್ಮ ತೆರಿಗೆ ನಮ್ಮ ಹಕ್ಕು ಎಂಬ ಘೋಷಣೆಯೊಂದಿಗೆ ದೆಹಲಿಯಲ್ಲಿ ಪ್ರತಿಭಟನೆ ನಡೆಸಿತ್ತು. ಈಗ ಅದೇ ಘೋಷಣೆ ಜಿಲ್ಲೆಯ ಜನತೆಯಿಂದಲೂ ಮೊಳಗುತ್ತಿದೆ. ನಮ್ಮ ತೆರಿಗೆ ಹಣ ನಮಗೆ ವೆಚ್ಚ ಮಾಡಿ ನಮ್ಮ ಕೆರೆಗಳನ್ನು ಕಲುಷಿತಗೊಳಿಸುತ್ತಿರುವ ಎಚ್ಎನ್ ವ್ಯಾಲಿ ನೀರು 3 ಹಂತದ ಶುದ್ಧೀಕರಣ ಮಾಡಿ ಎಂದು ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ. ಒಟ್ಟಿನಲ್ಲಿ ಕಳೆದ 3 ದಶಕಗಳಿಂದ ಬಾಯಾರಿದ ಅವಿಭಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಜನತೆಗೆ ಶುದ್ಧ ಕುಡಿಯುವ ನೀರು ಮತ್ತು ಕೃಷಿಗೆ ನೀರು ನೀಡಲಾಗದ ಸರ್ಕಾರಗಳು ಎಚ್ಎನ್ ವ್ಯಾಲಿ ಎಂಬ ಕಲುಷಿತ ನೀರು ತಂದು ಈ ಭಾಗದಲ್ಲಿರುವ ಅಲ್ಪ ಸ್ವಲ್ಪ ಅಂತರ್ಜಲವನ್ನು ಕಲುಷಿತಗೊಳಿಸುತ್ತಿರುವ ಆತಂಕ ಈ ಮೀನುಗಳ ಮಾರಣ ಹೋಮದಿಂದ ಮತ್ತಷ್ಟು ಹೆಚ್ಚಾಗಿರುವುದು ಜಿಲ್ಲೆಯ ಜನತೆಯಲ್ಲಿ ಸರ್ಕಾರಗಳ ಮೇಲೆ ನಂಬಿಕೆ ಕಳೆದುಕೊಳ್ಳಲು ಕಾರಣವಾಗಿದೆ. ಸಾಲದೆಂಬಂತೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಶಾಸಕರಾಗುವುದಕ್ಕೂ ಮೊದಲು ಎಚ್ಎನ್ ವ್ಯಾಲಿ 3 ಹಂತದ ಶುದ್ಧೀಕರಣ ಆಗಲೇಬೇಕು ಎಂದು ಹೇಳಿದ್ದವರು, ಶಾಸಕರಾದ ನಂತರ ಈ ಬಗ್ಗೆ ಸದನದಲ್ಲಾಗಲಿ ಸಾರ್ವಜನಿಕ ಸ್ಥಳಗಳಲ್ಲಾಗಲಿ ತುಟಿ ಬಿಚ್ಚದಿರುವುದು ಜಿಲ್ಲೆಯ ಜನತೆಯ ಪಾಲಿಗೆ ಶಾಪವಾಗಿ ಪರಿಣಮಿಸಿದೆ. ಇದೀಗ ಅಮಾನಿ ಗೋಪಾಲಕೃಷ್ಣ ಕೆರೆಯಲ್ಲಿ ಅಪಾರ ಪ್ರಮಾಣದ ಮೀನುಗಳು ಸಾವನ್ನಪ್ಪಿದ್ದು, ಇದು ಎಚ್ಎನ್ ವ್ಯಾಲಿ ನೀರಿನ ಶುದ್ಧತೆಯ ಮೇಲಿನ ಆತಂಕವನ್ನು ಮತ್ತಷ್ಟು ಹೆಚ್ಚಿಸಿದ್ದು, ಈ ನಿಟ್ಟಿನಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಈಗಲಾದರೂ ತುಟಿ ಬಿಚ್ಚಲಿದ್ದಾರಾ? ಕಾದು ನೋಡಬೇಕಾಗಿದೆ. ನೋಡಿ, ಈ 2018-19ರಲ್ಲಿ ಈ ನೀರನ್ನು ಕೆಲವು ಕೆರೆಗಳಿಗೆ ಹರಿಸಲಿಕ್ಕೆ ಶುರು ಮಾಡಿದ್ರು. ಆದರೆ ಒಂದು ಪ್ರಕೃತಿಯ ಸಹಾಯ ಈ ಜಿಲ್ಲೆಗಳಿಗೆ ಏನಂದರೆ 2020, 21, 22ರಲ್ಲಿ ಏನು ನಮ್ಮ ವಾರ್ಷಿಕ ಸರಾಸರಿ ಮಳೆ ಇತ್ತು ಅದರ 3 ಪಟ್ಟು ಮಳೆ ಬಂತು. ಈ ಜಿಲ್ಲೆಗಳ ಎಲ್ಲ ಕೆರೆಗಳು ತುಂಬಿ ತುಳುಕಾಡಿದ್ವು. ಬತ್ತಿ ಹೋಗಿದ್ದಂಥ ಉತ್ತರ ಪಿನಾಕಿನಿ, ದಕ್ಷಿಣ ಪಿನಾಕಿನಿ, ಪಾಲಾರು, ಚಿತ್ರಾವತಿ, ಬೋರ್ಗೆರೆದು ನೀರು ಹರಿದವು. ಅಂಥ ದೊಡ್ಡ ಮಳೆ ಬಂದ ಮೇಲೂ ಇವತ್ತು ಈ ತ್ಯಾಜ್ಯ ನೀರು ಬಂದಿರತಕ್ಕಂಥ ಕೆರೆಗಳ ನೀರಿನ ಬಣ್ಣ ಬದಲಾಗಿದೆ, ವಾಸನೆ
ಬರ್ತಾ ಇದೆ, ಕುರಿಗಳು ಸಹ ನೀರು ಮೂಸು ನೋಡ್ತಾ ಇಲ್ಲ, ದನ ಕರು ಕುಡಿತಾ ಇಲ್ಲ. ಮತ್ತು ಈ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಏನು ಆ ಕೊಳವೆ ಬಾವಿಗಳಲ್ಲಿಂದ ಏನು ಕೃಷಿ ಮಾಡ್ತಿದ್ದಾರೆ ಅಲ್ಲೂ ಸಹ ಅನೇಕ ರೀತಿಯಾದಂಥ ಬೇರೆ ಬೇರೆ ಸಮಸ್ಯೆಗಳು ಉದ್ಭವ ಆಗ್ತಾ ಇದ್ದಾವೆ. ಅನೇಕ ಕಡೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಇದೆ. ಹಲವಾರು ರೀತಿಯಾದಂಥ ತ್ರಿಪ್ಸು ಮತ್ತು ಬೇರೆ ಬೇರೆ ಊಜಿ, ಹೀಗೆ ಹಲವಾರು ರೀತಿಯಾದಂಥ ಸಮಸ್ಯೆಗಳು ಉದ್ಭವ ಆಗ್ತಾ ಇದ್ದಾವೆ. ಮತ್ತು ಇದರ ಜೊತೆಗೆ ಹಲವಾರು ಸಂದರ್ಭಗಳಲ್ಲಿ ಇಲ್ಲಿ ಮೀನುಗಳು ಸತ್ತಿರ್ತಕ್ಕಂಥದ್ದನ್ನು ನಾವು ಅನೇಕ ಪತ್ರಿಕೆಗಳಲ್ಲಿ ಸುದ್ದಿ ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಅದರ ಜೊತೆಗೆ ರೈತರು ಅನೇಕ ಸಂಕಷ್ಟಗಳನ್ನು ಅನುಭವಿಸ್ತಾ ಇರತಕ್ಕಂಥವ್ರು ಇವರು ಮಾಧ್ಯಮಗಳ ಮುಂದೆ ತಮ್ಮ ನೋವನ್ನು ಹೇಳ್ಕೊಂಡಿದ್ದಾರೆ. ಇಷ್ಟೆಲ್ಲ ಆದ್ರೂ ಇವತ್ತು ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸದೆ, ಆದರೆ ನೀವು ಇದೇ ರೀತಿ ಈ ವಿಷದ ನೀರನ್ನು ನಮ್ಮ ಕೆರೆಗಳಿಗೆ ಹರಿಸ್ತಾ ಹೋದರೆ ಖಂಡಿತ ಮುಂದಿನ ಚರಿತ್ರೆಯಲ್ಲಿ ನೀವು ಈ ಜಿಲ್ಲೆಗಳ ಪಾಲಿಗೆ ವಿಷದ ರಾಮಯ್ಯನಾಗಿ ಉಳ್ಕೊಳ್ಬೇಕಾಗ್ತದೆ. ದಯಮಾಡಿ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಕಂದವಾರ ಕೆರೆಯಿಂದ ಕಾಲುವೆಯಲ್ಲಿ ನೀರು ಬರ್ತಾ ಇದೆ. ಈ ಕೆಳಗೆರೆ ಕೆರೆಗೆ ಪಕ್ಕದಲ್ಲಿ ತೋಟಗಳೆಲ್ಲನೂ ಸಮಸ್ಯೆ ಏನಂದರೆ ನೀರು ಜೌಗು ಜಾಸ್ತಿ ಆಗೋಯಿತು, ಬೆಳೆಗಳೇನೂ ಆಗ್ತಾಯಿಲ್ಲ. ಅದರಿಂದ ದೊಡ್ಡ ಪ್ರಾಬ್ಲಮ್ ಇದು. ಆ ಮೀನು ಎಲ್ಲ ಸತ್ತೋಗಿ ಎಲ್ಲ ವಾಸನೆ ಆಮೇಲೆ ದನಗಳಿಗೂ ಎಲ್ಲನೂ ಕಾಯಿಲೆಗಳು, ಮುಖಗಳೆಲ್ಲ ಥರ ಜೊಳ್ಳು ಕಾರಿಸೋದು ಇವೆಲ್ಲ ಆಗ್ತಾಯಿದೆ. ಅಲ್ಲ ಇವಾಗ ಈ ಕೊಳಸೆ ನೀರು ಬರ್ತಾವಲ್ಲ ಸರ್, ಅದು ವಿಷ. ಆ ವಿಷಯದಿಂದ ಅದರಿಂದ ಅವು ಕುಡಿದು ತಿಂದು ಅದರಿಂದ ಅವು ಸಾಯ್ತಾ ಇದೆ. ಮತ್ತು ಈಗ ಏನಂತಂದರೆ ಅವು ಈ ಟೌನವರು ಕೆಲವು ಜನ ಮುಸ್ಲಿಮ್ಸ್ ಅವರು ಅವ್ನು ಬಂದು ಹಿಡ್ಕೊಂಡು ಹೋಗ್ತಾರೆ. ಆ ಪಾಪ ಅದರಲ್ಲಿ ಬರೀ ನೀರೇ, ಪಾತ್ರೆಗೆ ಹಾಕಿದ್ರೆ ಬರೀ ನೀರಾಂಶ. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಬಸ್ ಫ್ರೀ ಬಸ್ ಆಗತ್ತು, ಬೆಂಗಳೂರು ಹೋಗು, ಮಂಗಳೂರು ಹೋಗು. ಬೇರೆ ಜಿಲ್ಲೆ ಏನಕ್ಕೆ ನಮ್ಮ ಜಿಲ್ಲೆಗೆ ಇಟ್ಕೊಳ್ಬೇಕು? ಅವನ್ನ ಹೇಳು. ನಮ್ಮ ಜಿಲ್ಲೆಗೆ ಗಂಡಸರು ಇಲ್ವೇ? ಬೇರೆ ಜಿಲ್ಲೆ ಗಂಡಸಿರೋದು. ಕೆಲಸ ಮಾಡದೇ ಇರೋರಿಗೆಲ್ಲನೂ ಸಿಂಪತಿ ಮೇಲೆ ಟಿಕೆಟ್ ಕೊಟ್ಬಿಟ್ಟು ನಾನು ಅನಾಥ, ನಾನು ಅದು, ನಾನು ಇದು ಅಂತ ಕೊಟ್ಬಿಟ್ರೆ ಏನು ಕೆಲಸ ಮಾಡ್ತಾ ಇದ್ದಾರೆ ಇವಾಗ? ಮುಸ್ಲಿಮ್ಸ್ ಆದ್ರೂ ನಾವು ಪಕ್ಕಾ BJPನೇ. ನಮಗೆ ಸುಧಾಕರಣ ಬೇಕೇ ಬೇಕು. ಕಾಂಗ್ರೆಸ್ನವರು ಇಷ್ಟಿನಿಂದ ಬಂದಿದ್ರಲ್ಲ, ಪ್ರದೀಪ್ ಈಶ್ವರ್ ಅವರ, ನೀವೇ ಆಗಲಿ ಏನು ಮಾಡಿದ್ರ? ಯಾರಿಗೆ ಆಗಲಿ ಫ್ರೀ ಅನ್ನೋದು ಏನದು ಕೊಡಬಾರ್ದು ಸರ್. ಇದು ಇಂಪ್ರೂವ್ಮೆಂಟ್ ಮಾಡಲಿ. ಅವರು 5 ವರ್ಷ ಇರುವಷ್ಟು ನಮಗೆ ಎಲ್ಲರಿಗೂ ಒಳ್ಳೆ ಕೆಲಸ ಮಾಡಬೇಕು, ಅದು ನಮ್ಮದು. ನಮ್ಗೆ ಅಭಿವೃದ್ಧಿ ಯಾರು ಮಾಡಿದ್ದಾರೆ? ಇವಾಗ ಈ ಅಭಿವೃದ್ಧಿ ಮಾಡಿದವರು ಇನ್ನು ಮುಂದಕ್ಕೆ ಇನ್ನೆಷ್ಟು ಅಭಿವೃದ್ಧಿ ಮಾಡಲ್ಲ. ಒಂದು ಧರ್ಮನ ಎತ್ಕಟ್ಟೋದು, ಇನ್ನೊಂದು ಧರ್ಮನ ಎತ್ಕಟ್ಟೋದು, ಇನ್ನೊಂದು ಧರ್ಮ ಜಗಳ ಬಿಡೋದು, ಫೈಟಿಂಗ್ ಬಿಡೋದು ನೋಡ್ತಾ ಇರೋ ಜನಗಳಿಗೆ. ಜನಮತ ವಿಶೇಷ ಕಾರ್ಯಕ್ರಮ ವೀಕ್ಷಿಸಿ ಶುಕ್ರವಾರದಿಂದ ಪ್ರತಿದಿನ ಸಂಜೆ 8:30ಕ್ಕೆ ನಿಮ್ಮ ಸಿಟಿವಿ ನ್ಯೂಸ್ನಲ್ಲಿ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, BB ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ICU, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, OT ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ICU, NICU, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಕಳೆದ 2 ವರ್ಷಗಳ ಹಿಂದೆ ನಂಜನಗೂಡಿನ ನಂಜುಂಡೇಶ್ವರನ ದೊಡ್ಡ ಜಾತ್ರೆಯ ಸಂದರ್ಭದಲ್ಲಿ ರಥದ ಚಕ್ರಕ್ಕೆ ಸಿಲುಕಿ ಭಕ್ತರೊಬ್ಬರ ಕಾಲು ಮುರಿದಿತ್ತು. ಇಂತಹ ಅವಘಡ ಸಂಭವಿಸಿದರೂ ಜಿಲ್ಲಾಡಳಿತದ ನಿರ್ಲಕ್ಷ್ಯದಿಂದ ನಂಜನಗೂಡಿನ ದೊಡ್ಡ ಜಾತ್ರೆಯಲ್ಲಿ ಮತ್ತೊಂದು ಅವಘಡ ಸಂಭವಿಸಿದೆ. ನಂಜುಂಡೇಶ್ವರ ಸ್ವಾಮಿಯ ಗೌತಮ ಪಂಚ ಮಹಾರಥೋತ್ಸವ ಇಂದು ನಡೆದಿದ್ದು, ರಥೋತ್ಸವದ ವೇಳೆ ಗಣಪತಿ ರಥದ ಚಕ್ರ ಮುರಿದಿದೆ. ಅದೃಷ್ಟವಶಾತ್ ಯಾವುದೇ ಅವಘಡ ಸಂಭವಿಸಿಲ್ಲವಾದರೂ ಭಕ್ತರ ಆತಂಕಕ್ಕೆ ಕಾರಣವಾಗಿದೆ. ರಥದ ಬೀದಿಗಳಲ್ಲಿ ಸಾಗಿ ದೇವಾಲಯದ ಸ್ವಸ್ಥಾನಕ್ಕೆ ಬಂದು ನಿಂತಾಗ ಗಣಪತಿ ರಥದ ಎಡಭಾಗದ ಹಿಂಬದಿಯ ಚಕ್ರ
ಮುರಿದು ಬಿದ್ದಿದೆ. ಗೌತಮ ಪಂಚಮಹಾ ರಥೋತ್ಸವ ವೇಳೆ ಈ ಅವಘಡ ಸಂಭವಿಸಿದ್ದು ಭಕ್ತರಲ್ಲಿ ಆತಂಕ ಸೃಷ್ಟಿಯಾಗಿ ಜಿಲ್ಲಾಡಳಿತ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ರಥದ ಪಕ್ಕದಲ್ಲಿದ್ದ ಭಕ್ತರಿಗೆ ಯಾವುದೇ ತೊಂದರೆಯಾಗಿಲ್ಲ. ರಥೋತ್ಸವದಲ್ಲಿ ಮೊದಲಿಗೆ ಗಣಪತಿ ರಥೋತ್ಸವ ಸಂಚರಿಸುತ್ತದೆ. ಅದಾದ ನಂತರ ಶ್ರೀ ನಂಜುಂಡೇಶ್ವರ ಸ್ವಾಮಿಯ ಗೌತಮ ಪಂಚ ರಥೋತ್ಸವ, ಪಾರ್ವತಮ್ಮ, ಸುಬ್ರಹ್ಮಣ್ಯ, ಚಂಡಿಕೇಶ್ವರ ರಥಗಳು ಸಂಚರಿಸುತ್ತವೆ. ಗಣಪತಿ ರಥದ ಚಕ್ರ ಮುರಿದು ಬಿದ್ದಿರುವ ಕಾರಣ ನಂಜನಗೂಡಿಗೆ ಗಂಡಾಂತರ ಎಂಬ ಆತಂಕ ಭಕ್ತರಲ್ಲಿ ಮನೆ ಮಾಡಿದೆ. ರಥದ ಚಕ್ರ ಮುರಿಯಲು ಕಾರಣವಾಗಿರುವ ಸಿಬ್ಬಂದಿ ವಿರುದ್ಧ ಯಾರು ಶಿಸ್ತು ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಚಿಕ್ಕಬಳ್ಳಾಪುರ ತಾಲೂಕು ಸ್ವೀಪ್ ಸಮಿತಿಯಿಂದ ವಿಶೇಷ ಚೇತನರ ಬೈಕ್ ರ್ಯಾಲಿ ಅಂಬೇಡ್ಕರ್ ಭವನದಿಂದ ಆರಂಭಿಸಲಾಯಿತು. ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಜಾಥಾದಲ್ಲಿ ಭಾಗವಹಿಸಿದ್ದರು. ನಂತರ ಮಾತನಾಡಿದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ, ಲೋಕಸಭಾ ಚುನಾವಣೆಯಲ್ಲಿ 18 ವರ್ಷ ಮೇಲ್ಪಟ್ಟವರು ಕಡ್ಡಾಯವಾಗಿ ಮತದಾನದ ಹಕ್ಕು ಚಲಾಯಿಸಬೇಕು. ಯಾರೂ ಮತದಾನದಿಂದ ವಂಚಿತರಾಗಬಾರದು ಎಂದರು. ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ, ಜನಾಂಗ, ಜಾತಿ, ಮತ, ಭಾಷೆ ಅಥವಾ ಯಾವುದೇ ಪ್ರೇರಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ಪ್ರತಿಯೊಬ್ಬರಿಗೂ ಮತದಾನದ ಬಗ್ಗೆ ಅರಿವಿರಬೇಕು. ಹೆಚ್ಚಿನ ಶ್ರಮ ವಹಿಸಿ ಮತದಾನದ ಮಹತ್ವದ ಬಗ್ಗೆ ಜನರಿಗೆ ಅರಿವು ಮೂಡಿಸಲು ಬಹಳಷ್ಟು ಶ್ರಮ ವಹಿಸಬೇಕು ಎಂದರು. ಲೋಕಸಭಾ ಸಾರ್ವತ್ರಿಕ ಚುನಾವಣೆಯ ನಿಮಿತ್ತ ಸ್ವೀಪ್ ಆಕ್ಟಿವಿಟೀಸನ್ನು ನಾವೀಗ ಪ್ರಾರಂಭಿಸಿದ್ದೀವಿ. ಎಲ್ಲ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಎಲ್ಲ ಕಡೆಯೂ ಕೂಡ ಸ್ವೀಪ್ ಆಕ್ಟಿವಿಟೀಸ್ ನಡೀತಾ ಇದೆ. ಇವತ್ತು ಕೂಡ ಚಿಕ್ಕಬಳ್ಳಾಪುರ ನಗರದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಭವನದಿಂದ ಇವತ್ತು ಒಂದು ಸ್ವೀಪ್ ಜಾಗೃತಿ ಜಾಥಾವನ್ನು ನಾವು ಪ್ರಾರಂಭ ಮಾಡಿವು. ಇವತ್ತು ವಿಶೇಷ ಚೇತನರು ವಿಶೇಷವಾಗಿ ಅತ್ಯಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿ ಏನು ಪ್ರಜಾಪ್ರಭುತ್ವದ ಹಬ್ಬ ಇದೆ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ, ಈ ಚುನಾವಣೆಯಲ್ಲಿ ಎಲ್ಲ ಮತದಾರರು ಕೂಡ ಮತಗಟ್ಟೆಗೆ ಬಂದು ತಪ್ಪದೇ ಮತವನ್ನು ಚಲಾಯಿಸಿ ಎಂಬತಕ್ಕಂಥ ಘೋಷವಾಕ್ಯದೊಂದಿಗೆ ಇವತ್ತು ನಗರದ ಪ್ರಮುಖ ಬೀದಿಗಳಲ್ಲಿ ಈ ಜಾಥಾವನ್ನು ನಾವು ಹಮ್ಮಿಕೊಂಡು ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದೀವಿ. ಹಾಗಾಗಿ ಎಲ್ಲ ಮತದಾರರು ಕೂಡ ತಪ್ಪದೇ ಮತಗಟ್ಟೆಗೆ ಬನ್ನಿ, ಮತಗಟ್ಟೆಗೆ ಬಂದು ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಮತವನ್ನು ಚಲಾಯಿಸುವುದರ ಮೂಲಕ ಈ ಪ್ರಜಾಪ್ರಭುತ್ವದ ಹಬ್ಬ ಏನಿದೆ ಈ ಪ್ರಜಾಪ್ರಭುತ್ವ ಹಬ್ಬದಲ್ಲಿ ಭಾಗವಹಿಸುವುದರ ಮೂಲಕ ಸದೃಢ ಪ್ರಜಾಪ್ರಭುತ್ವವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಎಲ್ಲರೂ ಕೂಡ ಮಾಡಬೇಕು. ಹಾಗಾಗಿ ತಪ್ಪದೆ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಎಲ್ಲರೂ ಕೂಡ ಮತಗಟ್ಟೆಗೆ ಅರ್ಹ ಮತದಾರರು ಏನಿದ್ದೀರಾ ತಾವೆಲ್ಲರೂ ಕೂಡ ಮತಗಟ್ಟೆಗೆ ಬಂದು ತಮ್ಮ ಮತವನ್ನು ಚಲಾಯಿಸುವುದರ ಮೂಲಕ ಈ ಬಾರಿಯ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಉತ್ತಮ ಮತದಾರರು ಭಾಗವಹಿಸಿದ್ದಾರೆ ಎಂಬತಕ್ಕಂಥ ಒಂದು ವಿಷಯ ಎಲ್ಲ ಜನರಿಗೂ ಗೊತ್ತಾಗಬೇಕು ಮತ್ತು ಮತದಾನದಲ್ಲಿ ಭಾಗಿಯಾಗಿ ಎಂಬುದಾಗಿ ನಾನು ಜನರಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಸ್ವೀಪ್ ಸಮಿತಿ ನೋಡಲ್ ಅಧಿಕಾರಿ ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಪ್ರಶಾಂತ್ GT ನಿಟ್ಟಾಲಿ, ಚಿಕ್ಕಬಳ್ಳಾಪುರ ತಾಲೂಕು ಸ್ವೀಪ್ ಸಮಿತಿಯ ನೋಡಲ್ ಅಧಿಕಾರಿ ಸಂದೀಪ್, ಚಿಕ್ಕಬಳ್ಳಾಪುರ ತಾಲೂಕು ತಹಸೀಲ್ದಾರ್ ಅನಿಲ್, ಚಿಕ್ಕಬಳ್ಳಾಪುರ ನಗರಸಭೆ ಪೌರಾಯುಕ್ತ ಮಂಜುನಾಥ್, ವಿಶೇಷ ಚೇತನರು ಮತ್ತಿತರರು ಭಾಗವಹಿಸಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಪ್ಲಾಸ್ಟಿಕ್ ಚೀಲದಲ್ಲಿ ಕಟ್ಟಿದ ಸ್ಥಿತಿಯಲ್ಲಿ ಅಪರಿಚಿತ ವ್ಯಕ್ತಿಯ ಶವ ಪತ್ತೆಯಾಗಿದೆ. ಮೈಸೂರು ಜಿಲ್ಲೆಯ ನಂಜನಗೂಡಿನ ಹೆಜ್ಜೆಗೆ ಸೇತುವೆ ಬಳಿ ಇರುವ ಕಪಿಲಾ ನದಿಯಲ್ಲಿ ಶವ ಪತ್ತೆಯಾಗಿದೆ. ಸುಮಾರು 40ರಿಂದ 45 ವರ್ಷ ವಯಸ್ಸಿನ ಅಪರಿಚಿತ ಪುರುಷನನ್ನು ಬೇರೆಡೆ ಕೊಲೆ ಮಾಡಿ ನದಿಯಲ್ಲಿ ಎಸೆದಿರುವ ಶಂಕೆ ವ್ಯಕ್ತವಾಗಿದೆ. ಕೈಯಲ್ಲಿ ರೇಖಾ ಎನ್ನುವ ಹಚ್ಚೆ ಹಾಕಲಾಗಿದೆ. ಕಳೆದ 2 ದಿನಗಳ ಹಿಂದೆ ದುಷ್ಕರ್ಮಿಗಳು ಅಪರಿಚಿತ ವ್ಯಕ್ತಿಯನ್ನು
ಕೊಲೆಗೈದು ಮೊದಲು ಬೆಡ್ಶೀಟ್ನಲ್ಲಿ ಸುತ್ತಿ ನಂತರ ಪ್ಲಾಸ್ಟಿಕ್ ಚೀಲದಲ್ಲಿ ಕಟ್ಟಿ ಕಪಿಲಾ ನದಿಯ ಹೆಜ್ಜೆಗೆ ಸೇತುವೆಯ ಕೆಳಗಡೆ ಎಸೆದು ಹೋಗಿದ್ದಾರೆ. ಸ್ಥಳೀಯರು ನಂಜನಗೂಡು ಗ್ರಾಮಾಂತರ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದು, ಶವ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ವ್ಯಕ್ತಿಯ ಬಲಗಾಲು ಮತ್ತು ಮರ್ಮಾಂಗಕ್ಕೆ ಗಂಭೀರ ಗಾಯವಾಗಿದ್ದು, ಶವವನ್ನು ಮರಣೋತ್ತರ ಪರೀಕ್ಷೆಗಾಗಿ ನಂಜನಗೂಡಿನ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ಮೈಸೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೀಮಾ ಲಾಟ್ಕರ್, ಎಎಸ್ಪಿ ನಂದಿನಿ, ಡಿವೈಎಸ್ಪಿ ರಘು, ವೃತ್ತ ನಿರೀಕ್ಷಕ ಚಂದ್ರಶೇಖರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಈ ಸಂಬಂಧ ನಂಜನಗೂಡು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಟ್ಟಹಾಸ ಮೆರೆದಿರುವ ದುಷ್ಕರ್ಮಿಗಳ ಎಡೆಮುರಿ ಕಟ್ಟಲು ಮೈಸೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯ ಆದೇಶದ ಮೇರೆಗೆ ನಂಜನಗೂಡು ಪೊಲೀಸರು ಬಲೆ ಬೀಸಿದ್ದಾರೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಈವರೆಗೂ ನಡೆದಿರುವ ಒಟ್ಟು 13 ಚುನಾವಣೆಗಳಲ್ಲಿ 10ರಲ್ಲಿ ಒಬಿಸಿ ಅಭ್ಯರ್ಥಿಗಳೇ ಗೆಲುವು ಸಾಧಿಸಿದ್ದು, ಒಬಿಸಿ ಸಮುದಾಯದ ತಮಗೆ ಕ್ಷೇತ್ರದ ಬಿಜೆಪಿ ಟಿಕೆಟ್ ನೀಡಲು ತೇಲಿ ಸಾಹು ಸಮುದಾಯದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ಪಿಎ ರಘುನಾಥ್ ಒತ್ತಾಯಿಸಿದರು. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ತೇಲಿ ಸಾಹು ಸಮಾಜದ ಅದರಂತೆ ಪಿಸಿ ಮೋಹನ್, ಕೋಟಾ ಶ್ರೀನಿವಾಸ್ ಪೂಜಾರಿ ಸೇರಿ ಇಬ್ಬರಿಗೆ ಮಾತ್ರ ಟಿಕೆಟ್ ನೀಡಲಾಗಿದ್ದು, ಉಳಿದ 3 ಸ್ಥಾನಗಳಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ಒಬಿಸಿಗೆ ನೀಡಬೇಕೆಂದು ಕೋರಿದರು. ಕಳೆದ 40 ವರ್ಷಗಳಿಂದ ಪಕ್ಷದ ವಿವಿಧ ಸ್ಥಳಗಳಲ್ಲಿ ಕಾರ್ಯನಿರ್ವಹಿಸಿ ಕ್ಷೇತ್ರದಲ್ಲಿ ಪಕ್ಷಕ್ಕೆ ಅಡಿಪಾಯ ಹಾಕಿದ್ದೇನೆ. ಅಲ್ಲದೆ ವರಿಷ್ಠರು ಸೂಚಿಸಿರುವ ಕೆಲಸಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿರುವೆ. ಆದ್ದರಿಂದ ಪಕ್ಷಕ್ಕೆ 4 ದಶಕ ದುಡಿದಲ್ಲಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ನೀಡಬೇಕೆಂಬ ಸಿದ್ಧಾಂತದಡಿ ಒಬಿಸಿಗಳ ಭದ್ರಕೋಟೆ ಆಗಿರುವ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ತಮಗೆ ನೀಡಬೇಕೆಂದರು. ಜಿಲ್ಲೆಯಲ್ಲಿ ರಾಜಕಾಲುವೆ ಬೇಕಾಬಿಟ್ಟಿಯಾಗಿ ಒತ್ತುವರಿಯಾಗಿದ್ದು, ಇವುಗಳನ್ನು ತೆರವುಗೊಳಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಬೆಂಗಳೂರಿಗೆ ಎದುರಾಗಿರುವ ನೀರಿನ ಸಂಕಷ್ಟ ಜಿಲ್ಲೆಗೂ ಬಂದೊದಗುವುದು. ಅಲ್ಲದೆ ರಾಜಕಾಲುವೆಗಳ ತೆರವಿನ ಜೊತೆಗೆ ಕೆರೆಗಳ ಪುನಶ್ಚೇತನ ಮಾಡಬೇಕಿದೆ. ಅಲ್ಲದೆ ಸಕಾಲದಲ್ಲಿ ಕಂದಾಯ ಇಲಾಖೆಯಲ್ಲಿ ರೈತರ ಕೆಲಸ ಕಾರ್ಯಗಳನ್ನು ಮಾಡಿಕೊಡಬೇಕಿದೆ. ಈ ಕುರಿತು ಅಧಿಕಾರಿಗಳಿಗೆ ಒತ್ತಾಯ ಮಾಡುವುದಾಗಿ ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಮಾಜಿ ಸಂಸದ ವೀರಪ್ಪ ಮೊಯ್ಲಿ ನೀಡಿರುವ ಹೇಳಿಕೆಯನ್ನು ಖಂಡಿಸಿ ಮಾನನಷ್ಟ ಮೊಕದ್ದಮೆ ದಾವೆ ಹೂಡುವ ಕುರಿತು ತಜ್ಞ ವಕೀಲರ ತಂಡದೊಂದಿಗೆ ಚರ್ಚಿಸಿ ಅವರ ಸಲಹೆ ಸೂಚನೆಯ ಮೇರೆಗೆ ಕಾನೂನು ಸಮರ ಸಾರಲಾಗುವುದು ಎಂದು ಹೇಳಿದರು. ಸುಮಾರು ವರ್ಷಗಳ ರಾಜ್ಯ ಕಾಲುವೆಗಳೆಲ್ಲ ಮಾಯ ಆಗಿಬಿಟ್ಟಿದೆ. ನೀರು ಮಳೆ ಬಿದ್ದರೆ ರಾಜ್ಯ ಕಾಲುವೆಗಳಿಂದ ಕೆರೆಗಳು ತುಂಬಬೇಕು. ಆ ನೀರು ಅದಕ್ಕೆ ಶೇಖರಣೆ ಆಗ್ತಾ ಇಲ್ಲ. ಆ ರಾಜ ಕಾಲುವೆಗಳು ಮತ್ತು ಕೆರೆಗಳು ಸರ್ವೆ ಮಾಡಿ ಎಲ್ಲೆಲ್ಲಿ ರಾಜ ಕಾಲುವೆ ಇದೆ ಅದನ್ನು ಟ್ರೇಸ್ ಮಾಡಿ RCC ಕಾಲುವೆಗಳನ್ನು ಮಾಡಿ ನೀರನ್ನು ಮುಂದಿನ ಜನಾಂಗಕ್ಕೆ, ಮುಂದಿನ ಪೀಳಿಗೆಗೆ. ಇವತ್ತು ಬೆಂಗಳೂರಲ್ಲಿ ಕುಡಿಯೋ ನೀರು ಪ್ರಾಬ್ಲಮ್ ಇದೆ. 2 ಬಕೆಟ್ 3 ಬಕೆಟ್ ಕೆಲವು ಏರಿಯಾದಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿದೆ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಪಾಲಾರು ಮತ್ತು ಪಿನಾಕಿನಿಯ ಉದ್ಭವ ಸ್ಥಳ ಇದು. ನಮ್ಮ ಜಿಲ್ಲೆ ಆ ಥರ ಆಗಬಾರ್ದು. ಅದಕ್ಕೋಸ್ಕರ ನಾವು ಈ ಎಲ್ಲ ಕೆರೆಗಳನ್ನು ಕಾಪಾಡಬೇಕು. ನಮ್ಮ ಯುವ ಜನಾಂಗಕ್ಕೂ ಆ ಜವಾಬ್ದಾರಿ ಇದೆ. ಎತ್ತಿನ ಹೊಳೆಯ ಒಂದು ಕೆಲಸ ಆದರೆ ಈ ಕೆರೆಗಳನ್ನು ಹೂಳೆತ್ತಿ ಸರ್ವೆ ಮಾಡಿ RCC ರಾಜಕಾಲುವೆಗಳು ಮಾಡಿ ಉಳಿಸಬೇಕು ಅಂತ ಅದೊಂದು ಒತ್ತಡವನ್ನು ಸರ್ಕಾರಕ್ಕೆ ತರಿತಾ ಇದ್ದೀನಿ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲಾ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ.
ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲಾ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ನಮ್ಮಲ್ಲಿ ಎಲ್ಲಾ ತರಹದ ಕಾಟನ್, ರೇಷ್ಮೆ, ಬನಾರಸ್, ಲೆನಿನ್, ಕ್ರೇಪ್ ಸಿಲ್ಕ್, ವಿಶಾಲ್, ಸುಭಾಷ್, ಸಾಫ್ಟ್ ಸ್ಯಾರೀಸ್, ಕೈಮಗ್ಗದ ಸೀರೆಗಳು, ಮುಲ್ಮುಲ್ ಕಾಟನ್ ಸೀರೆಗಳು ದೊರೆಯುತ್ತವೆ. ಸೀರೆಗಳು ಬೆಲೆ 150 ರುಗಳಿಂದ ಪ್ರಾರಂಭ. ಕ್ರಾಪ್ ಟಾಪ್, ಲೆಹೆಂಗಾ, ಗೌನ್, ರೆಡಿ ಡ್ರೆಸ್, ಟಾಪ್ಸ್, ಲೆಗಿನ್ಸ್, ಡ್ರೆಸ್ ಮೆಟೀರಿಯಲ್, ಜೀನ್ಸ್ ಟಾಪ್ಸ್ ದೊರೆಯುತ್ತದೆ. ಟಾಪ್ಸ್ 100 ರುಗಳಿಂದ, ಲೆಗಿನ್ 150 ರುಗಳಿಂದ ಪ್ರಾರಂಭ. ಎಲ್ಲಾ ತರಹದ ಹೊಲಿಗೆ ಸೌಲಭ್ಯವಿದೆ. ಹ್ಯಾಂಡ್ ಎಂಬ್ರಾಯ್ಡರಿ, ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಲಾಗುತ್ತದೆ. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಮತ್ತೊಮ್ಮೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಲೋಕ್ ವಿಶ್ವನಾಥ್ಗೆ ಬಿಜೆಪಿ ಟಿಕೆಟ್ ನೀಡಲು ಶಾಸಕ ವಿಶ್ವನಾಥ್ ಒತ್ತಾಯ. ಶಾಸಕ ಧೀರಜ್ ಸೇರಿ 8 ಕ್ಷೇತ್ರಗಳ ಬಿಜೆಪಿ ಮುಖಂಡರ ಸಾಥ್. ತ್ಯಾಜ್ಯ ಘಟಕವಾಗುತ್ತಿದೆ ಪಟ್ರಹಳ್ಳಿ ಬಯಲಾಂಜನೇಯ ಸ್ವಾಮಿ ಕುಂಟೆ. ಅಧಿಕಾರಿಗಳ ಮೌನಕ್ಕೆ ಜನರ ಆಕ್ರೋಶ. ನಂಜನಗೂಡಿನ ಗೌತಮ ಪಂಚ ಮಹಾರಥೋತ್ಸವ ಅದ್ದೂರಿ, ಮುಗಿಲು ಮುಟ್ಟಿದ ಭಕ್ತರ ಸಂಭ್ರಮ. 7 ದಿನದಲ್ಲಿ ರೈತರ ಭೂದರ ನಿಗದಿ ಕುರಿತು ಅಧಿಕಾರಿಗಳ ಸಭೆ. ಸೂಕ್ತ ದರ ನೀಡದಿದ್ದರೆ ಚುನಾವಣೆ ಬಹಿಷ್ಕಾರದ ಎಚ್ಚರಿಕೆ. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.